ಬಂಧುಗಳೇ ನಮಸ್ಕಾರ. ಮತ್ತೆ ಬರ್ತಾ ಇದೀವಿ ಹೆತ್ತವರ ಹಾಗೂ ಮಕ್ಕಳ ವೇದಿಕೆಯ ಸಂಘಟನೆಯ ಜೊತೆಯಲ್ಲಿ ಸುದ್ದಿಗಾಗಿ ನಾವು ನೇರ ಪ್ರಸಾರದಲ್ಲಿ. ಬಂಧುಗಳೇ, ಇವತ್ತು ನಾವು ಹುಬ್ಬಳ್ಳಿ ಒಂದು ನಗರದಲ್ಲಿದ್ದೀವಿ. ಹಳೆ ಹುಬ್ಬಳ್ಳಿಯ ಒಂದು ಏನು ಶರಾವತಿ ನಗರದಲ್ಲಿ ನಾವು ಇದೀವಿ. ಶರಾವತಿ ನಗರ ಇದು ಶರಾವತಿ ನಗರದಲ್ಲಿ ಎಷ್ಟನೇ ವಾರ್ಡ್ ಮನ 75ನೇ ವಾರ್ಡಿನಲ್ಲಿ ನಾವು ಇವತ್ತಿದೀವಿ. ಹಾಗಿದ್ರೆ ಇವತ್ತು ಬೆಳಗಿನ ಜಾವ ತಾವು ನೇರ ಪ್ರಸಾರದಲ್ಲಿ ನೋಡಿರೋ ಹಾಗೆ ನಾವು ಶ್ರೀರಾಮ್ ನಗರದ ಒಂದು ಏನೆಲ್ಲ ಅವಾಂತರಗಳಿತ್ತು ಅದೆಲ್ಲ ನೋಡಿದ್ವಿ. ಹಾಗಿದ್ರೆ ಇವತ್ತು ಅದರ ಪಕ್ಕದಲ್ಲಿರುವಂತ ಏನು ಶರಾವತಿ ನಗರದಲ್ಲಿದೆ. ಇವತ್ತು ಶರಾವತಿ ನಗರದಲ್ಲಿ ಸಾರ್ವಜನಿಕರಿಗೆ ಏನೆಲ್ಲ ಕುಂದುಕೊರತೆಗಳಿದಾವೆ ಸ್ವಲ್ಪ ನೋಡೋಣ. ಜೊತೆಗೆ ಶರಾವತಿ ನಗರದ ನಿವಾಸಿಗಳೆಲ್ಲರೂ ನಮ್ಮ ಜೊತೆಗೆ ಇವತ್ತಿದ್ದಾರೆ. ಈ ಒಂದು ಸಮಸ್ಯೆಗಳನ್ನ ಅವರಿಂದಾನೇ ಕೇಳೋಣ, ಏನೇನು ಸಮಸ್ಯೆಗಳಿದಾವೆ ಅಂತ. ಮೇಡಮ್ ನಮಸ್ಕಾರ, ಹೇಳ್ರಿ. ನಮಸ್ಕಾರ, ನಾಗರತ್ನ ಕಲಾಲ್ ನನ್ನ ಹೆಸರು. ಮಹಿಳಾ ಅಧ್ಯಕ್ಷ ಇದ್ದೇನೆ ಇಲ್ಲಿ ನೋಡ್ರಿ. ಶರಾವತಿ ನಗರದೊಳಗೆ ಯಾವುದೇ ರೀತಿ ಸೌಲಭ್ಯಗಳನ್ನು ಸರಿಯಾಗಿ ದೊರಕುದಿಲ್ಲ. ಆಮೇಲೆ ಗಟರ್ಗಳನ್ನು ತಿಂಗಳಕ್ಕೊಮ್ಮೆ ಬಂದು ಕ್ಲೀನ್ ಮಾಡ್ತಾರ. ಆಮೇಲೆ ಇಲ್ಲಿ ರೋಡ್ ಕ್ಲೀನ್ ಮಾಡಕ್ ಬರಂಗಿಲ್ಲ. ಕಸದ ಗಾಡಿ ಅಲ್ಲಿ ಮ್ಯಾಲಿವರೆಗೂ ಬರಂಗಿಲ್ಲ. ನೀರ್ ನೋಡಿದ್ರೆ ಸಿಕ್ಕಾಪಟ್ಟಿ ರಾಡಿ ನೀರ್ ಬರ್ತದ. ವಿಡಿಯೋ ನಾವು ಕಳಿಸಿದ್ರು ಅದಕ್ಕೆ ರಿಸ್ಕ್ ಯಾವ್ದು ತಗೊಂತ ಇಲ್ಲ ಅಧಿಕಾರಿಗಳು. ಅದಕ್ಕೇನದಲ್ಲ, ಆದಷ್ಟು ಮಟ್ಟಿಗೆ ಇಲ್ಲಿ ಗೋರ್ಮೆಂಟ್ನವರು ಎಲ್ಲಾ ಅಧಿಕಾರಿಗಳನ್ನು ಒಂದಿಷ್ಟು ಇಲ್ಲಿ ಗಮನ ಹರಿಸಿ ನಮ್ಗೆಲ್ಲಾ ಸಹಾಯ ಮಾಡ್ಬೇಕಂತ ಹೇಳಿ ನಾವ್ ಇಲ್ಲಿ ಕೇಳ್ಕೊತೇವಿ. ಮೂಲಭೂತ ಸೌಕರ್ಯಗಳಂತಂದ್ರೆ ಈಗ ಒಳಚರಂಡಿ ಬರ್ಬೋದು, ಗಟಾರ ಬರ್ಬೋದು, ಬೀದಿ ಲೈಟ್ಗಳು ಬರ್ಬೋದು, ಏನೇ ಇರಬಹುದು. ಪ್ರಮುಖವಾಗಿ ಏನೆಲ್ಲ ಇಲ್ಲಿ ತೊಂದರೆ ನಡೀತಾ ಇದೆ? ಇಲ್ಲಿ ಎಷ್ಟು ತೊಂದ್ರೆ ಅಂತಂದ್ರೆ ನೋಡ್ರಿ ಸರ್, ಇಲ್ಲೆಲ್ಲಾ ಕ್ಯಾಮ್ರಾ ಯಾವೂ ಚಾಲು ಇಲ್ಲ. ಸಾರ್ವಜನಿಕರಿಗೆ ಎಲ್ಲಾರ್ಗು ತೊಂದ್ರೆ ಅದ. ಯಾಕಂತಂದ್ರ ಯಾವ ರಾತ್ರಿ ಅಂತಂದ್ರೆ ಸಾಯಂಕಾಲ 7 ಗಂಟೆ ಆಯ್ತಂದ್ರ ಎಲ್ಲಾ ಏರಿಯಾದ ಹುಡುಗರು ಬಂದು ಇಲ್ಲಿ ಕುಂದ್ರುದು, ಆಮೇಲೆ ಇಲ್ಲಿ ಹುಡುಗಿಯರಿಗೆಲ್ಲಾ ಚೇಡಾಸುದು. ಒಟ್ಟು ಸ್ವಚ್ಛತಾ ಇಲ್ಲ. ಯಾವ್ದು ರೀತಿ ಗೌರ್ಮೆಂಟ್ ಇಂದಿಲ್ಲೇ ಗೌರ್ಮೆಂಟ್ ಸೌಲಭ್ಯನೂ ಇಲ್ಲ. ತಮ್ಮ ಹೆಸರು? ನನ್ನ ಹೆಸರು ಮಲ್ಲೇಶಪ್ಪ ಭೋಸ್ಲೆ ಅವರು. ಏನ್ ಹೇಳಕ್ ಇಷ್ಟಪಡ್ತೀನಿ? ಇದು ನಿಮ್ಮ ಏರಿಯಾ ಅಲ್ಲ? ಇದು ಹೌದು, ನಮ್ಮ ಏರಿಯಾ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಏನಿಲ್ಲ ಸರ್, ಇಲ್ಲಿ ಗಟಾರ ಇಲ್ಲ, ನಳ ಇಲ್ಲ, ಲೈಟ್ ಇಲ್ಲ, ಏನಿಲ್ಲ. ಇಲ್ಲಿ ಏನು ವ್ಯವಸ್ಥೆ ನಮ್ಮಲ್ಲಿ ಏನಿಲ್ಲ. ನೀವೆಲ್ಲ ಗೌರ್ಮೆಂಟ್ ಅವ್ರಿದ್ದು ಎಲ್ಲಾ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ನಾವ್ ಏನೇ ಕೇಳ್ಕೊಂತೀವಿ. ಜೊತೆಗೆ ಇವತ್ತು ಏನು ಹಿರಿಯರ ಒಂದು ಅನುಭವದ ಮಾತುಗಳನ್ನು ಹೇಳ್ತಾ ಇದಾರೆ. ಇಲ್ಲಿ ಒಂದು ಗಟಾರ ವ್ಯವಸ್ಥೆ ಸರಿಯಾಗಿಲ್ಲ, ಬೀದಿ ಲೈಟ್ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಹೇಳ್ತಾ ಇದಾರೆ. ಇಲ್ಲಿ ಕಣ್ಣು ಮುಂದೆ ಕಾಣುವ ಹಾಗೆ ನೋಡಿದ್ರೆ ಮೊಟ್ಟ ಮೊದಲಾಗಿ ನಾವು ಇಲ್ಲೇನು ನೋಡ್ಬೋದು. ಇಲ್ಲಿ ಇದು ಮೇಡಮ್ ಅವ್ರೆ, ಇದು ಯಾವಾಗ ಸ್ವಚ್ಛತೆ ಮಾಡಿದ್ರೆ ಗಟಾರ? ಬನ್ನಿ. ಇದು ತಿಂಗಳಕ್ಕೊಮ್ಮೆ ನಾವ್ ಹೇಳಿದ್ರೆ ತಿಂಗಳಕ್ಕೊಮ್ಮೆ ಬರ್ತಾರ. ಅವ್ರ ರೆಸ್ಪಾನ್ಸಿಬಿಲಿಟಿ ಅವ್ರು ವಾರಕ್ಕೊಮ್ಮೆ ಬರ್ತಿದ್ರಿ. ಈಗ ವಾರಕ್ಕೊಮ್ಮೆನೂ ಬರ್ತಾ ಇಲ್ಲ. ನಾವ್ ಫೋನ್ ಮಾಡಿದ್ಮ್ಯಾಗ ಅದಕ್ಕೆ ರಿಕ್ಸ್ ತಗೋತಾರ, ಅವಾಗ ಬರ್ತಾರ. ನೋಡ್ರಿ, ಮೊನ್ನೆ ನಾವು ದೀಪೋತ್ಸವ ಕಾರ್ಯಕ್ರಮ ಮಾಡಿದ್ರೆ ಪೂರ ಕಸ ತುಂಬಿತ್ತು. ಕಸ ಅಂತದ್ರೊಳಗ ನಾವು ದೀಪೋತ್ಸವ ಕಾರ್ಯಕ್ರಮ ಮಾಡಿದ್ವಿ. ಇಂಥದ್ರ ಹುಡುಗರು ನೋಡ್ರಿ ಏನೇನಾಗತ್ತೆ ನೀವು ವಿಚಾರ ಮಾಡ್ರಿ ಸರ್. ನಾವ್ ಏನು ಹೇಳಿದ್ರೆ ರೆಸ್ಪಾನ್ಸ್ ತಗೊಳಂಗಿಲ್ಲ ಸರ್. ಹೇಳಿದ್ರ ಶಾಸಕರಿಗೆ ಹೇಳಿದ್ರ MLA ಅವ್ರಿಗೆ, ನಮ್ಮ ಶಾಸಕ ಪಿ ಅವ್ರಿಗೆ ಹೇಳಿದ್ರು ಆಯ್ತ್ರಿ ನಾ ಮಾಡ್ತೀನಿ ಕಳಿಸ್ತೀನಿ ಹೇಳ್ತೀನಿ ಅಂತ ಹೇಳಿದ್ರೆ ಏನು ರೆಸ್ಪಾನ್ಸ್ ತಗೋತಾ ಇಲ್ಲ ಸರ್. ನಾವ್ ಹೇಳಿ ಸಾಕಾಗತ್ತೆ. ಕೇಳಿರ್ಬೇಕಾದ್ರೆ ಅವ್ರು. ಸರ್ ಬನ್ನಿ. ತಮ್ಮ ಹೆಸರು? ಪ್ರಕಾಶ್ ಬನಿಗೋಳ ಅಂತೇಳಿ, ಓಣಿ ಅಧ್ಯಕ್ಷರು. ಈಗ ಸರ್ ಹೇಳಿದ ಹಾಗೆ ಇಲ್ಲಿ ಚರಂಡಿ ವ್ಯವಸ್ಥೆ ಆಗ್ಲಿ, ಗಟಾರದಾಗ್ಲಿ ಏನೇ ಇದ್ರು ನಾವು MLA PA ಅವ್ರಿಗೆ ನಾವು ಹೇಳಿದ್ವಿ. ತಾವ್ ಬರೀ ಫೋನ್ ಮುಖಾಂತರ ಇದ್ರು, ಏನ್ ಲೆಟರ್ ಕೊಟ್ಟಿದ್ರು? ಹೇಳಿದ್ವಿ ಸರ್, ವಿಡಿಯೋನು ಕಳ್ಸಿದ್ವಿ ಅವ್ರಿಗೆ. ಅವ್ರು ಹೇಳಿದ್ರು ಏನ್ ಆಯ್ತ್ರಿ ಮಾಡಿಸ್ತೀನಿ ಹೇಳ್ತೀನಿ ಅಷ್ಟ ಮಾಡ್ತಾ ಇದಾರೆ. ಏನ್ ರಿಸ್ಕ್ ತಗೋತಾ ಇಲ್ಲ, ರೆಸ್ಪಾನ್ಸ್ ತಗೋತಾ ಇಲ್ಲ ಅವರು. ನೀವು ಅವ್ರಿಗೆ ಒಂದು ವಿಡಿಯೋ ಮಾಡಿ ಕಳ್ಸಿದ್ದೀನಿ ಸರ್. ಅವ್ರಿಗೆ ವಿಡಿಯೋನು ಮಾಡಿ ಕಳ್ಸಿದ್ದೀನಿ. ಅವ್ರ PA ಅವ್ರಿಗೂ ವಿಡಿಯೋ ಮಾಡಿ ಕಳ್ಸಿದ್ದೀನಿ. ಅವ್ರು ಮಾಡ್ತಾರಂದ್ರ ಇನ್ನೂರ್ಗ ಅದಕ್ಕೆ ಏನ್ ಮಾಡ್ಲಿಲ್ಲ ಸರ್. ಅದ್ ನೋಡ್ರಿ ಹಿಂದೆ ನೋಡಿದ್ರಲ್ಲ ಶ್ರೀರಾಮ್ ನಗರ್ ಗಟರ್ ಕಡೆ ಸರ್ ಪೂರಾ ಅಲ್ಲಿ ನೋಡ್ರಿ ಎಷ್ಟು ಅಂಗನವಾಡಿ ಕಡೆ ಎಂತ ನೀರ್ ಬರುದು, ಚರಂಡಿ ನೀರು ಬರುದು ಎಲ್ಲ ಅದು ವಿಡಿಯೋ ಮಾಡಿ ಕಳ್ಸಿದ್ರು. ಅದಕ್ಕೆ ಇನ್ನೂವರೆಗೂ ರೆಸ್ಪಾನ್ಸ್ ಮಾಡ್ಲಿಲ್ಲ. ಯಾವಾಗ ಕಳ್ಸಿದ್ರಿ ನೀವು ಅವ್ರಿಗೆ ವಿಡಿಯೋನ? ಸರ್ ನಿನ್ನೆ ಕಳ್ಸಿನಿ ಸರ್. ನಿನ್ನೆ ಕಳ್ಸಿನಿ. ಇವತ್ತವರೆಗೂ ಅದಕ್ಕೆ ಏನ್ ರೆಸ್ಪಾನ್ಸ್ ತಗೊಂಡಿಲ್ಲ ಸರ್. ಇದಕ್ಕಿಂತ ಮುಂಚೆ ಕಾರ್ಪೊರೇಟರ್ ಕರ್ಕೊಂಬಂದ ನಮ್ಮ ಮುದ್ಗಲ್ ಸಾಹೇಬ್ರಿಗೆ ಕಾರ್ಪೊರೇಟರ್ ಕರ್ಕೊಂಬಂದ್ ತೋರ್ಸಿದ್ರು. ಅದಕ್ಕೆ ಏನು ಮಾಡ್ಲಿಲ್ರಿ ಅವ್ರು. ಮಾಡ್ತೀನ್ರಿ ಇದ ಆಗೈತ್ರಿ, ಮಾಡ್ತೀನಿ ಅಂತ ಹೇಳಿದ್ರು. ಇನ್ನೂರ್ಗು ಏನ್ ಮಾಡ್ಲಿಲ್ಲ ಸರ್. ಅವ್ರು ಯಾಕೆ ನಿಮ್ದು ವಿಡಿಯೋನ ನೋಡ್ಲಿಲ್ಲ ಅಂತಂದ್ರೆ, ಅವ್ರ ಕಣ್ಣಿಗೆ ದೊಡ್ಡ ಜನ ಇರ್ತಾರೆ. ದೊಡ್ಡ ಮೊಬೈಲ್ದಲ್ಲಿ ಅವ್ರಿಗೆ ವಾಟ್ಸಪ್ ಗ್ರೂಪ್ ನಲ್ಲಿ ದೊಡ್ಡ ಜನ ಇರ್ತಾರೆ. ಅಂತಿಂತ ದೊಡ್ಡ ಜನರದೇ ಅದನ್ನ ವಾಟ್ಸಪ್ ತೆಗೆದು ನೋಡ್ಬೇಕಾರೆ ನಿಮ್ಮಂತ ಕಂಜಿ ಪಿಂಜಿ ಜನ ಯಾಕೆ ನೋಡ್ತಾರ್ರಿ ಅವರು? ನೀವು ಅವ್ರು ಗೆದ್ದು ಬಂದ್ಬಿಟ್ಟಾರೆ. ನೀವೆಲ್ಲ ಅವ್ರ ಕಣ್ಣಿಗೆ ಈಗೇನಾಗ್ಬಿಟ್ರೆ ಒಂಥರ ಆಟದ ಬಂಧಗಳಿದ್ದಂಗೆ. ಏನ್ ಇಲೆಕ್ಷನ್ ಬಂದಾಗ ಅವಾಗ ಕೈ ಮುಗಿದ್ಕೊಂಡು ಬರ್ತಾರಲ್ಲ, ಈಗ ನಿಮ್ ಕಣ್ಣಿಗೆ ಕಾಣಿಸೋದಲ್ಲ ಅವರು. ಏನ್ರಿ MLA MP ಗಳೇ, ಮಹಾನಗರ ಪಾಲಿಕೆ ಅವ್ರೆ, ನಾಚಿಕೆ ಆಗೋದಿಲ್ಲ ನಿಮ್ಗೆ?
ಇಷ್ಟೊಂದು ಎಲ್ಲ ಕೆಲಸಗಳನ್ನ ಇಟ್ಕೊಂಡು ಈ ಭಾಗದಲ್ಲಿ ಬರ್ತೀರಿ, ಕೈ ಮುಕ್ಕೊಂಡು ಬರ್ತೀರಿ, ಓಟ್ ಹಾಕ್ರಿ ಅಂತ ಬರ್ತೀರಿ. ಯಾಕೆ ಸಾರ್ವಜನಿಕರಿಗೆ ಕುಂದು ಕೊರತೆಗಳನ್ನ ನೀವು ಏನು ನಿವಾರಿಸ್ತೀನಿ ಅಂತ ಬರ್ತೀರಲ್ಲ, ಗೆದ್ದ ಮೇಲೆ ಯಾಕೆ ನೀವು ಈ ಕಡೆ ನಿರ್ಲಕ್ಷ್ಯ ಮಾಡ್ತಾ ಇದ್ರಿ? ಫೋನ್ ಮಾಡ್ಬೇಕಾ ನಿಮ್ಗೆ? ಫೋನ್ ಮಾಡಿದಾಗಲೇ ನೀವು ಬಂದು ಗಟ್ರ ಸ್ವಚ್ಛ ಮಾಡ್ತೀರಾ? ಯಾಕೆ ನಿಮ್ ಗಟ್ರ ಹಿಂಗೆ ಇರ್ತಾವ? ಎಲ್ಲ ಹೈಫೈ ಆಗಿ ಮಾಡ್ಕೊಂಡು ಕೂತಿರ್ತೀರಿ. ಬಡ್ರ ಮಕ್ಕಳು ಮನೆ ಮುಂದೆ ನೀಟಾಗಿರ್ಬೇಕು ಅನ್ನೋದು ಗೊತ್ತಾಗಲ್ಲ ನಿಮ್ಗೆ. ಸರ್, ಈಗ ಸಿಸಿ ಕ್ಯಾಮ್ರಾದ ಬಗ್ಗೆ ಮಾತಾಡೋಣ. ಸಿಸಿ ಕ್ಯಾಮ್ರಾದಲ್ಲಿ ನಾವು ನೋಡ ಹಾಗೆ ಯಾವ್ದು ಕೂಡ ಇಲ್ಲಿ ಪ್ರಾರಂಭ ಇಲ್ಲ, ಯಾವ್ದು ಸ್ಟಾರ್ಟ್ ಆಗಿಲ್ಲ, ಎಲ್ಲ ದುರಸ್ತಿ ಒಳಗದಾವ ಅಂತ ಒಂದು ಮೇಡಮ್ ಅವ್ರು ಹೇಳ್ತಾರೆ. ಎಷ್ಟೊಂದು ಸಿಸಿ ಕ್ಯಾಮ್ರಾ ಹಾಕಿದಾರೆ ಇಲ್ಲಿ? ಸರ್, ಟೋಟಲ್ ನಮ್ಮ ಶರಾವತಿ ನಗರಿಗೆ 8 ಕ್ಯಾಮ್ರಾಗಳನ್ನ ಹಾಕಿಸಲಾಗಿದೆ. ಈಗ ಸುಮಾರು 1.5 ವರ್ಷ ಮೇಲೆ ಕ್ಯಾಮ್ರಾ ಆಯ್ತು, ಫಿಟ್ಟಿಂಗ್ ಆಗಿದಾವ. ಅದು ಕಲೆಕ್ಷನ್ ಮಾಡಿಲ್ಲ, ಯಾವ್ದೇ ತರದ ವೈರಿಂಗ್ ಮಾಡಿಲ್ಲ, ಕಲೆಕ್ಷನ್ ಮಾಡಿಲ್ಲ, ಏನು ಇಲ್ಲ. ಅದ್ರ ಬಗ್ಗೆ ಕೇಳಿದಾಗ ಕಾರ್ಪೊರೇಟರ್ ಏನಂತಾರ, ಅದ್ರ ಬಗ್ಗೆ ನನಗೇನು ಗೊತ್ತಿಲ್ರಿ, ನನಗ ಅದನ್ನ ಮಾಡ್ಲಿಕ್ಕೆ ಆಗಲ್ಲ, ಸ್ಪಷ್ಟವಾಗಿ ಹೇಳ್ತಾರ. ಹಂಗೇನಾರ ಇದ್ರೆ ನೀವು ಶಾಸಕರ ಕಡೆ ಬರ್ರಿ ಅಂತ ಹೇಳ್ತಾರ. ಈಗ ಒಂದನೇದಾಗಿ ನಾವು ಹೇಳ್ಬೇಕಂದ್ರೆ ಫಸ್ಟ್ ಮೊದಲನೇದಾಗಿ ಬಂದ್ಬಿಡ್ತೀನಿ ನಾನು. ಸುಮಾರು 35-40 ವರ್ಷಗಳಾಯ್ತು ನಾವು ಇಲ್ಲಿ ಸ್ಥಳೀಯವಾಗಿ ವಾಸವಿದ್ದು. ಅವಾಗ್ಲಿಂತ ಇಲ್ಲಿವರೆಗೆ ಮೂಲಭೂತ ಸೌಕರ್ಯಗಳು ಏನು ಇದ್ದಿದ್ದಿಲ್ಲ. ನಮ್ಮ ಇವರು ಜನಪ್ರಿಯ ಶಾಸಕರು ಪ್ರಸಾದ್ ಅಬ್ಬಾಯಿ ಅವರು ಬಂದ ಮೇಲೆ ನಮ್ಮ ಈ ಅಭಿವೃದ್ಧಿಗಳು ಕಾಣ್ತಾ ಇದ್ವಿ ನಾವು. ಒಂದನೇದ ಹೇಳ್ಬೇಕಂದ್ರೆ ಇಲ್ಲಿ ಸಿಮೆಂಟ್ ರೋಡ್ ಇದ್ದಿದ್ದಿಲ್ಲ, ಬೀದಿ ವ್ಯವಸ್ಥೆ ಇದ್ದಿದ್ದಿಲ್ಲ, UGD ಲೈನ್ ಇದ್ದಿದ್ದಿಲ್ಲ. ಈಗ ಮೊನ್ನೆ ತಾನೇ ಎಲ್ಲಾನು UGD ಲೈನ್ ಮಾಡಿದಾರೆ, ಹೊಸ ಲೈನ್ ಎಲ್ಲ ಹಾಕೊಟ್ಟಿದ್ದಾರೆ. ಶಾಸಕರ ಅನುದಾನದಲ್ಲಿನ ಆಗಿದ್ದಂತ ಕೆಲ್ಸಗಳಿವು. ಆದ್ರೆ ಏನ್ ಪ್ರಾಬ್ಲಮ್ ಏನಿದೆ ಅಂದ್ರೆ, ಮುಖ್ಯವಾಗಿ ಇಲ್ಲಿ ಬರುವಂತಹ ಕಾರ್ಪೊರೇಟರ್ಗಳು ಅನ್ಎಜುಕೇಟೆಡ್ ಕಾರ್ಪೊರೇಟರ್ಗಳು, ಇಲ್ಲಿ ಬರುವಂತ ಇಲ್ಲಿ ಆರಿಸಿ ತರುವಂತ ಕಾರ್ಪೊರೇಟರ್ ಏನದಾರ ಅನ್ಎಜುಕೇಟೆಡ್ ಕಾರ್ಪೊರೇಟರ್ಗಳು. ಅವರಿಗೆ ಓದ್ಲಿಕ್ಕೆ ಬರಲ್ಲ, ಬರೀಲಿಕ್ಕೆ ಬರಲ್ಲ. ಹೋದ್ಸಲಿ ಬಂದಂತವನು ಸೆಂಟ್ರಿಂಗ್ ಮಿಸ್ತ್ರಿ ಆಗಿದ್ದ ಇಲ್ಲಿ ಬರುವಂತ ಕಾರ್ಪೊರೇಟರ್. ಈ ವರ್ಷ ಬಂದಾನ ಆಟೋ ಡ್ರೈವರ್ ಹೊಡೆಯವನು, ಆಮೇಲೆ ಫಕಾತಿಯವ್. ಇವ್ರಿಗೆ ಜನರ ಕಷ್ಟ ದುಃಖ, ಇವು ಸಮಸ್ಯೆಗಳು, ಆಮೇಲೆ ಏನ್ ಪಾಲಿಕೆಯಿಂದ ಏನ್ ಬರ್ತಾವ ಅನುದಾನಗಳು, ಸೌಲಭ್ಯಗಳು, ಅವನ ಜನರಿಗೆ ಸಾರ್ವಜನಿಕರಿಗೆ ಮುಟ್ಟಿಸುವಂತ ಯಾವುದೇ ತರದ ಇಂಟ್ರೆಸ್ಟ್ ಇಲ್ಲ. ಅವರು ತಮ್ಮ ಪಾಡಿಗೆ ತಮ್ಮ ಏರಿಯಾದಲ್ಲಿ ತಮ್ಮ ಜನ ಎಲ್ಲಿರ್ತಾರ ಅಲ್ಲಿ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದಾರೆ. ಅದು ಹೊರತು ನಮ್ಮ ಶರಾವತಿ ನಗರ ಒಳಗೆ ಯಾವುದೇ ತರದ ಅಭಿವೃದ್ಧಿ ಮಾಡ್ಲಿಕ್ಕೆ ಅವ್ರು ತಯಾರಿಲ್ಲ. ಅವ್ರಿಗೆ ನಾವ್ ಎಷ್ಟೋ ಸಲ ಕರೆದು ಹೇಳಿದ್ರು ಕೂಡ ಹ್ಞೂನ್ರಿ ಬರ್ತೀನಿ ಅಂತಾರ, ಹೋಗ್ಬಿಡ್ತಾರ. ಈಗ ನೋಡ್ತಿರ್ಬೋದು ನೀವು, ಈ ತರ ಹಿಂಗ ಕಸ ಒಗದಿದಾರ ಅಂದ್ರೆ ಇದು ಎಷ್ಟು ದಿವಸದ ಸ್ಟೋರೇಜ್ ಇರ್ಬೇಕಂತ ನೀವು ನಿಮ್ಮ ಮಾಧ್ಯಮ ಮುಖಾಂತರ ನಾವು ಕೇಳಲಿಕ್ಕೆ ಹೋಗ್ತೀವಿ. ಅದಕ್ಕೆ ದಯವಿಟ್ಟು ನಾ ಜನರಿಗೂ ಹೇಳ್ತೀನಿ, ಆಮೇಲೆ ಮಾಧ್ಯಮದ ಮುಖಾಂತರ ನಾ ಹೇಳ್ತೀನಿ, ಈ ಏರಿಯಾ ಇನ್ನು ಬಹಳಷ್ಟು ಡೆವಲಪ್ಮೆಂಟ್ ಆಗ್ಬೇಕಾಗಿದೆ. ಈಗ ನಮ್ಗ ಅಂಗನವಾಡಿ ಇಲ್ಲ ಒಂದ್ ಕುಂದರ್ಲಿಕ್ಕೆ, ಒಂದ ಸಣ್ಣ ಅಂಗನವಾಡಿ ಕೂಡ ಇಲ್ಲ. ಆ ಅಂಗನವಾಡಿ ಕೂಡ ಬಿದ್ದು ಹೋಗಿದೆ. ಅದನ್ನ ನಾವು ಶಾಸಕರಿಗೆ ಪ್ರಸ್ತಾವನೆ ಮಾಡಿದ್ರು ಕೂಡ ಅದನ್ನ ಕಟ್ಟಿಸ್ಕೊಡ್ತೀವಿ, ಇಲ್ಲಿ ಟವರ್ ಐತಿ, ಬ್ಯಾರೆ ಕಡೆ ಜಾಗ ತೋರಿಸ್ರಿ ಅಂತ ಹೇಳಿದ್ರು. ಆ ಜಾಗನ ನಾ ಇಲ್ಲಿ ಮೇಲ್ಗಡೆ ತೋರಿಸಿದ್ವಿ, ಒಂದು CL ಎಂಡ್ದಾಗ ತೋರಿಸಿದಾಗ ಅದಕ್ಕೆ ಮೇಲೆ ಬರುವಂತ 74ನೇ ಕಾರ್ಪೊರೇಟರ್ ಅಬ್ಜೆಕ್ಷನ್ ಮಾಡ್ತಾರ. ನಾವು ಅಲ್ಲಿ ಬ್ಯಾರೆ ಏನಾರು ಮಾಡ್ತೀವಿ, ಗಾರ್ಡನ್ ಮಾಡ್ತೀವಿ, ಅದ್ ಮಾಡ್ತೀವಿ ಅಂತ. ಮಕ್ಕಳಿಗೆ ಎಜುಕೇಶನ್ ಇಂಪಾರ್ಟೆಂಟ್ ಏನಪ್ಪ, ಗಾರ್ಡನ್ ಇಂಪಾರ್ಟೆಂಟ್ ಅವ್ರಿಗೆ. ಒಂದೇ ಪ್ರಶ್ನೆ ನಮ್ದು, ಒಂದು ಗಾರ್ಡನ್ ಇದೆ. ಈಗ ಇನ್ನೊಂದೇನಂದ್ರ, ಸುಮಾರು 30 ವರ್ಷದಿಂದ ನಮ್ಮ ಹಿರಿಯರು ಕೂಡ ಫೈಟ್ ಮಾಡ್ತಾ ಇದ್ರು. ಈ ಏರಿಯಾದಲ್ಲಿ ಕರೆಂಟಿನ ಸಮಸ್ಯೆ ಬಾಳಿದೆ. ಯಾಕಂದ್ರೆ ಇದು ಸಿಟಿ ಫೀಲ್ಡಿಗೆ ಇಲ್ಲ, ಹಳ್ಳಿ ಫೀಲ್ಡಿಗೆ ಇದೆ. ಇದು ಗಿರಿಯಾಲು, ಕಟ್ನೂರು ಇವೆಲ್ಲ ಹೋಗದಂತದ್ದು. ಅಲ್ಲಿ ಏನೋ ಮಳೆ ಗಾಳಿ ಬಂದು ಏನೋ ಸಮಸ್ಯೆ ಆದ್ರೂ ಇಮಿಡಿಯೇಟ್ಲಿ ಇಲ್ಲಿ ಕರೆಂಟ್ ಆಫ್ ಆಗ್ತೈತಿ. ಇದ್ರಿಗೋಸ್ಕರ ನಾವೆಲ್ಲ ಇಲ್ಲಿ SC ST ಜನರು ಸ್ವಲ್ಪ ಕೂಡ ಎಲ್ಲ ಇದ್ದು ಅವರೆಲ್ಲ ಸೇರಿ ನಾವು SC ST ಸರ್ಟಿಫಿಕೇಟ್ ನಲ್ಲಿ SC ST ಫಂಡ್ ನಲ್ಲಿ ನಾವು ಒಂದು TC ಯನ್ನ ಸ್ಯಾಂಕ್ಷನ್ ಮಾಡ್ಕೊಂಡಿದ್ವಿ ಅಲ್ಲಿ ಹಾಕ್ಲಿಕ್ಕೆ. ಆ ಜಗದಲ್ಲಿ CL ಲ್ಯಾಂಡದಲ್ಲಿ ಮೇಲ್ಗಡೆ. ಯಾಕಂದ್ರೆ ಇಲ್ಲಂತ್ರ ಹಾಕ್ಲಿಕ್ಕೆ ಜಾಗ ಇಲ್ಲ ನಮ್ಗೆ. ಅಲ್ಲಿ ಇರುವಂತ ಒಂದು CL ಲ್ಯಾಂಡದಲ್ಲಿ ನಮ್ಮ ವ್ಯಾಪ್ತಿಗೆ ಬರುವಂತ ಪ್ರದೇಶದಲ್ಲಿ ನಾವು ಅದನ್ನ ಮಂಜೂರು ಮಾಡ್ಕೊಂಡು ಇವರು KB ಆಫೀಸರ್ JE ಅವರೆಲ್ಲ ಬಂದ್ಬಿಟ್ಟು ಸ್ಪಾಟ್ ಎಲ್ಲ ತೋರಿಸಿ ಅದನ್ನೆಲ್ಲ ತೀರ್ಮಾನ ಮಾಡಿ ಗುದ್ಲಿ ಪೂಜೆನೂ ಮಾಡಿ ಹೋಗಿದಾರೆ. ಅಂತದನ್ನ ಆ ಬಾಜು ಇರುವಂತ ಕಾರ್ಪೊರೇಟರ್ ಅಲ್ಲಿ ಅಬ್ಜೆಕ್ಷನ್ ಮಾಡಿದಾನ. ಅದಕ್ಕೆ ನಮ್ದು ಯಾರ್ದು ಅಬ್ಜೆಕ್ಷನ್ ಇಲ್ಲ, ಸಾರ್ವಜನಿಕರದ್ದು ಅಬ್ಜೆಕ್ಷನ್ ಇಲ್ಲ, ಆಜುಬಾಜುದವ್ರದ್ದು ಅಬ್ಜೆಕ್ಷನ್ ಇಲ್ಲ. ಅವ್ರು ಅಬ್ಜೆಕ್ಷನ್ ಮಾಡ್ತಾರಂತ ಅದನ್ನ ಸ್ಟಾಪ್ ಮಾಡಿಸಿದಾರೆ. ಇದು ಎಲ್ಲಿವರೆಗೆ ಸರಿ? ಸ್ಯಾಂಕ್ಷನ್ ಆಗಿದೆ, ಸ್ಟಾಪ್ ಆಗೈತಿ. ಈಗ ನಮಗ್ ಬಂದಿರುವಂತ TC ಕೂಡ ಸ್ಟಾಪ್ ಆಗೈತಿ ನಮ್ದಿಗೆ. ಈಗ ಒಂದು ಅಂಗನವಾಡಿ ಅಂತಂದಾಗ ಒಂದು ಕಟ್ಟಡವನ್ನ ಕಟ್ಟಿ ಅದನ್ನ ಒಂದು ಟೀಚರ್ ಅನ್ನ ಇಟ್ಕೊಂಡು ಅಡಿಗೆ ಮಾಡಕ್ ಕೈ ಬಿಟ್ಟು ಬಿಡ್ತಾರೆ. ಅದ್ರ ಖರ್ಚು ವೆಚ್ಚ ಇಲ್ಲ. ಕಾರ್ಪೊರೇಟರ್ಗಳು ಯಾಕೆ ನಮ್ಗ ಅದನ್ನ ಗಾರ್ಡನ್ ಬೇಕು ಅಂದಾಗ ಅದಕ್ಕೆ ಆಗುವಂತ ಖರ್ಚು ವೆಚ್ಚಗಳು ನಿರಂತರವಾಗಿರ್ತವೆ. ಸುಲಿಗೆಯನ್ನು ಮಾಡಬಹುದು ಸರ್ಕಾರ ದುಡ್ಡು.
ಸರ್ಕಾರ ದುಡ್ಡು ನಿರಂತರವಾಗಿ ಗಿಡ ಕಟ್ ಮಾಡ್ತೀನಿ, ಹುಲ್ಲು ತೆಗಿತೀನಿ, ನೀರ್ ಹಾಕಿಸ್ತೀನಿ, ಅದನ್ನ ಮಾಡ್ತೀನಿ ಅಂತ ನಿರಂತರವಾಗಿ ದುಡ್ಡು ಬರ್ತಾ ಇದೆ. ಅದನ್ನ ಕೇಳೋರು ಯಾರು ಇಲ್ಲ. ಹಂಗಾಗಿ ಅದನ್ನ ವಿಚಾರ ಮಾಡ್ಬೋದು. ಯಾಕ್ರಿ ಕಾರ್ಪೊರೇಟರ್ ಇಷ್ಟೊಂದು ಸಾರ್ವಜನಿಕರಿಗೆ ಕುಂದು ಕೊರತೆ ಏನಿದೆ ಏನಿಲ್ಲ ಅಂತಂದು ವಿಚಾರ ಮಾಡೋದನ್ನ ಬಿಟ್ಟು ನಿಮ್ಗೆ ವೈಯಕ್ತಿಕವಾಗಿ ಅದನ್ನ ಯಾಕೆ ಬೇಕಾಗಿತ್ತು ನಿಮ್ಗೆ? ಇಲ್ಲಿ ಸರಿಯಾದ ರೀತಿಯಲ್ಲಿ ಒಂದು ಅಂಗನವಾಡಿ ಇಲ್ಲ. ಅಂಗನವಾಡಿ ಬೇಕು ಇಲ್ಲಿ ಮೊದಲು. ಅಂತ ಒಂದು ಅಂಗನವಾಡಿ ಮಕ್ಕಳಿಗೆ ಶಾಲೆ ಕಲಿಲಿಕ್ಕೆ ಒಂದು ಅಂಗನವಾಡಿ ಇಲ್ಲ. ನೀವು ಗಾರ್ಡನ್ ಬಗ್ಗೆ ವಿಚಾರ ಮಾಡ್ತಾ ಇರೋದಿಲ್ಲ. ನೀವು ಏನು ನಿಮ್ಮ ವೈಯಕ್ತಿಕ ಮಾಡ್ತಾ ಇದ್ರು ಅಥವಾ ಏನು ಸಾರ್ವಜನಿಕರು ಎಲ್ಲರೂ ಒಂದು ಅಭಿಪ್ರಾಯ ತಗೊಂಡ್ ಏನ್ ಸರ್ ಅಭಿಪ್ರಾಯ ತಗೊಂಡಿದಾರ? ಹೌದು ಸರ್, ಇದು ಅಭಿಪ್ರಾಯ ಏನ್ ತಗೊಂಡಿಲ್ಲ ಸರ್. ನಮ್ದು ಯಾರ್ದು ಅಭಿಪ್ರಾಯ ತಗೊಂಡಿಲ್ಲ, ಬಂದು ನಮ್ಗೆ ಯಾರು ಕೇಳಿಲ್ಲ ಸರ್. ಯಾಕೆ ಕಾರ್ಪೊರೇಟರ್ ಕೇಳಿಲ್ಲ? ಹೋಗ್ಲಿ, ಈಗ ಕಾರ್ಪೊರೇಟರ್ ಎಷ್ಟು ದಿನಕ್ಕೊಂದ್ಸತಿ ಇಲ್ಲಿ ನಿಮ್ಗೆ ವಿಸಿಟ್ ಮಾಡ್ತಾರೆ ಸರ್? ಇಲ್ಲಿ ಅದಾರ ಕೇಳ್ರಿ, ಮನಸ್ಸು ನೆನ ಬಂದಾಗ ಬರ್ತಾರ ಅವ್ರು. ನೆನ ಬಂದಾಗ ಬರ್ತಾರ. ಪ್ರತಿ ದಿವಸ ಬರೋದಿಲ್ಲ, ಏನಿಲ್ಲ. ಯಾವ ನೆನ ಬರೋದು ಈಗ ನಾನೇ ನಿಮ್ಗೊಂದು ನೇರ ಪ್ರಶ್ನೆ ಕೇಳ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಇಲ್ಲಿ ಕಾರ್ಪೊರೇಟರ್ ಅನ್ಎಜುಕೇಟೆಡ್ ಅಂತ ಹೇಳಿದ್ರಿ ಅಲ್ವಾ? ಸೆಂಟ್ರಿಂಗ್ ಮಾಡೋರು ಇದ್ರು, ಆಟೋ ಓಡಿಸೋರು ಇದ್ರು ಅಂತಂದು. ಅಂತವ್ರಿಗೆ ನೀವ್ ಯಾಕೆ ಓಟ್ ಹಾಕಿದ್ರಿ ಸರ್? ಇದ್ರಲ್ಲಿ ಏನಾಗಿದೆ, ಒಂದೇದು ನಮ್ಮ ಶಾಸಕರು, ಜನಪ್ರಿಯ ಶಾಸಕರ ಮುಖ ನೋಡ್ಕೊಂಡು ಅವ್ರ ಕೆಲಸ ಮಾಡ್ತಾರ ಅನ್ನುವಂತ ಭರವಸೆಯನ್ನು ಕೊಟ್ಟಿದ್ದಕ್ಕೆ, ನಮ್ಮ ಶಾಸಕರು ಕೊಟ್ಟಿದ್ದಕ್ಕೆ ಇಂಥ ಕಾರ್ಪೊರೇಟರ್ಗಳನ್ನ ಆರಿಸಿ ತರಿಸ್ಬೇಕಾಗ್ತದೆ. ಇದರಲ್ಲಿ ಯಾವುದೇ ತರ ಜನರದ ತಪ್ಪಿಲ್ಲ. ಮೊದಲೇ ಮಾತು, ಇವರೆಲ್ಲ ಯಾರ ಮುಖ ನೋಡಿ ಹಾಕಿದ್ರು? ನಮ್ಮ ಶಾಸಕರ ಮುಖ. ಶಾಸಕರು ಒಳ್ಳೆಯವರಿದ್ದಾರೆ, ಶಾಸಕರ ಕೆಲಸಗಾರರು. ಅದನ್ನ ಸರಿಯಾಗಿ ಕೆಲಸಗಳನ್ನ ತಗೊಂಡು ಬಂದು ಅಭಿವೃದ್ಧಿ ಮಾಡುವಂತ ಕೆಲಸ ಯಾರು ಇರುತ್ತೆ? ಕಾರ್ಪೊರೇಟರ್ ಇರುತ್ತೆ. ಫಂಡ್ಗಳನ್ನ ತಗೊಂಡ್ಬಂದು ಕೆಲಸ ಮಾಡುವಂತದ್ದು ಕಾರ್ಪೊರೇಟರ್ ಕಡೆ ಇರ್ತೈತಿ. ಮತ್ತೆ ಕಾರ್ಪೊರೇಟರ್ ಮಾಡ್ಲಿಲ್ಲ ಅಂದ್ರೆ ಮತ್ತೆ ನಾವ್ ಯಾರು ಕೇಳ್ಬೇಕು? ಸಣ್ಣ ಪುಟ್ಟ ವಿಷಯಕ್ಕೆ ಹೋಗಿ ಸರ್ ಕಡೆ ಶಾಸಕರಿಗೆ ಕುಂದ್ರಕ್ ಆಗ್ತಾ? ಇಲ್ಲೆಲ್ಲ ದುಡ್ಕೊಂಡ್ ತಿನ್ನುವಂತ ಜನ ಅದಾರ, ದಿನಗೂಲಿ ಮಾಡಿ ಬದುಕುವಂತ ಜನ ಅದಾರ. ಅವ್ರ ದಿವಸ ಬಿಟ್ಟು ನಾವು ಶಾಸಕ ಹೋಗಿ ನಿಂತ್ರ ಇಲ್ಲಿ ಅವ್ರದ್ದು ಬದುಕು ಏನಾಗ್ಬೇಕು, ಜೀವನ ಏನಾಗ್ಬೇಕು? ಆಮೇಲೆ ಮುಖ್ಯವಾಗಿ ಸರ, ಇದು ಸುತ್ತಾರಿ ಪೂರ ಕೆಬಿ ಕಾಂಪೌಂಡ್ ಇದ್ದಿದ್ದು. ಈ ಕೆಬಿ ಕಾಂಪೌಂಡ್ ನಲ್ಲಿ ಮೊದಲು ಮನೆಗಳಿದ್ದು, ಕಟ್ಟಡಗಳಿದ್ದು, ಅವೆಲ್ಲ ಪಾಳಾಗಿ ಬಿದ್ದ ಮೇಲೆ, ಕ್ವಾರ್ಟರ್ಸ್ ಎಲ್ಲ ಬಿದ್ದ ನಂತರ ಅದು ಪೂರಾ ಪಾಳಾಗಿದೆ. ಅಲ್ಲಿ ಒಳಗಡೆ ದೊಡ್ಡ ದೊಡ್ಡ ಹಾವುಗಳಿದಾವ. ಇವಾಗಿಂದಲ್ಲ, ಈಗಲೂ ಸಹಿತ ಜನ ಜೀವನ, ಇಲ್ಲಿ ನಮ್ಮ ಶರಾವತಿ ನಗರಲ್ಲಿರುವಂತ ಜನಜೀವನರು ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಅಡ್ಡಾಡುವಂತ ಪರಿಸ್ಥಿತಿ ಇದೆ. ಎಂತೆಂತ ದೊಡ್ಡ ದೊಡ್ಡ ಹಾವು ಅಂದ್ರೆ ವಿಡಿಯೋದಲ್ಲಿ, ಫೋಟೋದಲ್ಲಿ ತೋರ್ಸಪ್ಪ ಅವ್ರಿಗೆ. ಓಣಿಯಲ್ಲಿ, ಆ ಕಾಂಪೌಂಡ್ ಮೂಲೆಯಲ್ಲಿ ಸರ್ ಅಂತ ಹಾವುಗಳನ್ನ ಹಿಡಿಯೋರು ನಮ್ ಕಡೆಗೆ ಇದಾರೆ. ಅಂತ ಹಾವು ಹಿಡಿಯೋರು ಇದಾರೆ. ಅದನ್ನ ತಗೊಂಡು ಕಾರ್ಪೊರೇಟರ್ ಮನೆ ಹೋಗ್ಬಿಡ್ರಿ ಸರ್. ನಾವು ಗಮನಕ್ಕೆ ತಂದಿದೀವಿ, ಕಾರ್ಪೊರೇಟರ್ ಗಮನಕ್ಕೆ ತಂದಿದ್ದೀವಿ, ಆಮೇಲೆ ಪಿ ಎ ಅವ್ರ ಗಮನಕ್ಕೆ ತಂದಿದ್ದೀವಿ, ಶಾಸಕರ ಪಿ ಎ ಅವ್ರ ಗಮನಕ್ಕೆ ತಂದಿದ್ದೀವಿ. ನಾವ್ ಎಲ್ಲಾನು ಈ ತರ ಹಿಂಗ್ ಬರ್ತಾ ಇದಾವ, ಹಾವು ಬರ್ತಾ ಇದಾವ, ಇದಕ್ಕೆ ಬಹಳ ಅವು ನಾಗರ ಹಾವು ಅದಾವು, ಕೆಟ್ಟ ಹಾವು ಅದಾವು, ಆಮೇಲೆ ಚೋಳು, ಇಂತಿಂತ ಚೋಳುಗಳು ಇವೆಲ್ಲ ಬರ್ತಾ ಇದ್ದಾವ. ಅದಕ್ಕೆ ಅದು ಕೆಬಿ ಕಡೆ ಒಂದ್ ಸ್ವಲ್ಪ ಬಂದೋಬಸ್ತ್ ಮಾಡ್ರಿ ಅಂತ ಹೇಳಿದ್ರು. ಆಯ್ತ್ರಿ ಮಾಡ್ತೀವಿ ಅಂದವ್ರು ಇನ್ನೂವರೆಗೆ ಹೊಳ್ಳಿಲ್ಲ. ಈಗ ಈ ಕಂಪ್ಲೇಂಟ್ಸ್ ಹೇಳಿ ನಾವು ಈಗ ಒಂದು 4 ತಿಂಗಳ ಮೇಲೆ ಆತು. ಇದು ಯಾವಾಗ್ಲಿಂತ್ರ ಅವು ಬರಂತಾವು, ಅವು ಬರ್ತಾನೆ ಇದಾವ ಸರ್. ನಾವು ಕೊಡ್ತಾ ಇದೀವಿ ಸರ್. ಇಲ್ಲಿ ತಳ ಬನ್ನಿ ಮಾತಾ ಗುಡಿ ಇದೆ, ಆ ಗುಡಿ ಒಳಗೆ ಹೋಗಿ ಕುಂದ್ರುದು. ಯಾರು MLP? ಕೊಡ್ರಿ ಮಾತಾಡ್ತೀನಿ, ಕೊಡ್ರಿ. ವಿಡಿಯೋ ಮಾತಾಡ್ತಿದ್ದೆ ಅಲ್ಲ, ಅವ್ರ ಸ್ಪೀಕರ್ ಇಟ್ಕೊಡ್ರಿ. ಹಿಂದಿಂದ ವಿಡಿಯೋ ಕಳ್ಸಲ್ಲ. ಮೀಡಿಯಾದವ್ರು ಬಂದಾರ ಅಂತ ಹೇಳ್ರಿ. ಇಲ್ಲಿ ಯಾರು ಅವ್ರ ಸ್ಪೀಕರ್ ಮಾತಾಡ್ರಿ. ಯಾರು? ನಾನ್ ಮಾಡಿಲ್ಲ, ನಾನ್ ಮಾಡಿದ್ದೆ. ಇವ್ರ ಲಕ್ಷ್ಮಣ್ ಅವ್ರು ಮಾಡಿದ್ರ. ಅದೇ ವಿಡಿಯೋ ಕಳ್ಸಿದ್ದಿಲ್ಲ. ಬಂಧುಗಳೇ, ನೋಡಿರಲ್ಲ ಇಲ್ಲಿಯ ಒಂದು ಎಂತಹ ಒಂದು ಕೆಲಸಗಳಿಗೂ ಇಲ್ಲಿ ಕಾರ್ಪೊರೇಟರ್ಗಳು, MLAಗಳು ಯಾರು ಕೂಡ ಇಲ್ಲಿ ಬರ್ತಾ ಇಲ್ಲ. ಹಾಗಿದ್ರೆ ಒಂದು ಜನರ ಒಂದು ಪ್ರೀತಿಯನ್ನ ಗಳಿಸಿದಂತವ್ರು MLA ಪ್ರಸಾದ್ ಅಬ್ಬಯ್ಯವರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದಾರಂತೆ. ಆದ್ರೆ ಪ್ರಸಾದ್ ಅಬ್ಬಯ್ಯನವರ ಹೆಸರನ್ನು ಕೆಡಿಸೋದಕ್ಕೆ ಕಾರ್ಪೊರೇಟರ್ಗಳು ಯಾಕೆ ಈ ರೀತಿ ಒಂದು ಸಂಚನ್ನು ಓಡ್ತಾ ಇದ್ದಾರೆ? ಸಂಚೆ ಅಂತ ಹೇಳ್ಬೋದು ನಾವು ನಿಜವಾಗ್ಲು. ಯಾಕೆ ಅಂತಂದ್ರೆ ಅವ್ರ ಹೆಸರು ಹೇಳ್ಕೊಂಡು ಇವ್ರು ಮಾಡ್ತಾ ಇದಾರೆ. MLAಗಳು ಇವತ್ತೆಲ್ಲವನ್ನು ಎಲ್ಲ ಏರಿಯಾಗೂ ನಾವು ಬೆಳಗ್ಗೆ ನೋಡಿದ ಹಾಗೆ ಅಯೋಧ್ಯೆ ನಗರ ಇರ್ಬೋದು, ಶ್ರೀರಾಮ್ ನಗರ ಇರ್ಬೋದು, ಎಲ್ಲ ಕಡೆ ನೋಡಿದಾಗ ಪ್ರಸಾದ್ ಅಬ್ಬಯ್ಯ ಅವರ ಒಂದು ಹೆಸರು ಒಳ್ಳೆ ರೀತಿಯಲ್ಲಿ ಒಂದು ಸ್ಪಂದನೆ ಮಾಡ್ತಾ ಇದಾರೆ ಜನ. ಆದ್ರೆ ಕಾರ್ಪೊರೇಟರ್ಗಳು ಯಾಕೆ ಕೆಲಸ ಮಾಡ್ತಾ ಇಲ್ಲ? ಮಾನ್ಯ ಶಾಸಕರೇ, ದಯವಿಟ್ಟು ನಾನು ತಮ್ಮ ಗಮನ ಕೇಳ್ತಾ ಇದೀನಿ. ತಮ್ಮ ಕೆಳಗೆ ಇರುವಂತಹ ಕಾರ್ಪೊರೇಟರ್ ಅದ್ರ ಹತ್ರ ಗಮನ ಕೊಡ್ರಿ. ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದಾರೋ ಇಲ್ಲೂ ಅಂತಂದು ನೀವು ಸುಮ್ಮನೆ ಆರಾಮಾಗಿ ಕಾರಲ್ಲಿ ಕುತ್ಕೊಂಡು ಯಾರೋ ಒಂದು ಫಂಕ್ಷನ್ ಕರೆದಲ್ಲೇ ಆರಾಮಾಗಿ ಹೋಗಿ 2 ಮಾತುಗಳನ್ನ ಮಾತಾಡ್ಕೊಂಡ್ ಬರೋದು ದೊಡ್ಡದಲ್ಲ. ಶಾಸಕರೇ, ಇವತ್ತು ನಿಮ್ಮ ಒಂದು ಏರಿಯಾದಲ್ಲಿ ಏನೆಲ್ಲ ಇದೆ, ನಿಮ್ಮ ಏರಿಯಾದೊಳಗೆ ಯಾರಾದ್ರೂ ಏನು ಕುಂದು ಕೊರತೆ ಇದೆ, ಏನು ಸಮಸ್ಯೆ ಇದೆ ಅಂತ ಬಂದ್ರೆ ನಾನು ನಿಮ್ಮ ಮೇಲೆ ಆಕ್ಷನ್ ತಗೊಂತೀನಿ ಅಂತ ನೀವು ಖಡಾಖಂಡಿತವಾಗಿ ಹೇಳ್ಬೇಕು. ಹೇಳದೆ ಹೋದ್ರೆ ನಾವು ಶಾಸಕರ ಹತ್ರ ಹೋಗಲ್ಲ, ಮೇಲಾಧಿಕಾರಿ ಮತ್ತೆ ಮುಂದೆ ನಾವು ಹೋಗ್ತೀವಿ. ಇದನ್ನ ಕಾರ್ಪೊರೇಟರ್ ಕೆಲಸ ಮಾಡ್ತಾ ಇಲ್ಲ. ಇಂತ ಒಂದು ಘಟನೆ ನಡೆದ್ರು ಕೂಡ MLAಗಳು ಯಾವುದೇ ರೀತಿ ಇದನ್ನ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಮತ್ತೆ ಮುಂದಿನ ದೊಡ್ಡ ದೊಡ್ಡ ಒಂದು ಅಧಿಕಾರಿಗಳಿಗೆ ನಾವು ಹೋಗ್ತಾ ಇದೀವಿ. ಹಾಗಿದ್ರೆ
ಇವತ್ತು MLA ಗಳು ಬಂದಾಗ ಎಷ್ಟು ಜನ ಕೊಡ್ತಾರೆ ಇಲ್ಲಿ? ಸೇರ್ತೀವಿ ಸರ್ ನಾವು ಆಲ್ಮೋಸ್ಟ್ ಆಲ್ ಓಣಿ ಒಳಗೆ ಏನ್ ಜನ ಇದೀವಿ ಎಲ್ಲಾನು ಸೇರಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ ನಾವು. ಆದ್ರೆ ಕೆಲ್ಸದ ಹುದಿತ ಸಂದರ್ಭದಲ್ಲಿ ಬಂದ್ರೆ ನಮ್ಮಲ್ಲಿ ಕುಡ್ಸ್ಲಿಕ್ಕೆ ಜನ ಆಗಲ್ಲ. ನಾವು ಒಂದಿಷ್ಟು ಹಿರಿಯರಿಗೆಲ್ಲ ಇರ್ತೀವಿ, ಹಿರಿಯೆಲ್ಲರ ನಾವು ಸೇರಿ ಅವ್ರಿಗೆ ನಾವು ಏನ್ ಮಾಡ್ಕೊಳ್ಬೇಕು ಅದನ್ನ ಮಾಡ್ಕೊಂತೀವಿ. ನಾವು ಆಕ್ಚುಲಿ ಒಂದ್ ಮಾತ್ರ ಹೇಳ್ತೀವಿ, ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೀವಿ. ಶಾಸಕರ ಹೆಸರನ್ನ ಈ ಕಾರ್ಪೊರೇಟರ್ಗಳು ಹೆಸರನ್ನ ಹಾಳು ಮಾಡ್ಲಿಕ್ಕೆ ನಿಂತಿದ್ದಾರೆ. ಅದಕ್ಕಿಂತ ಕಾರ್ಪೊರೇಟರ್ಗಳನ್ನ ಶಾಸಕರು ದಯವಿಟ್ಟು ಕರೆಸಿ ಇವ್ರು ಏನ್ ನಿಮ್ಮ ಭಾಷೆಯಲ್ಲಿ ಏನ್ ಮಾತಾಡ್ತೀರಿ, ಏನ್ ಮಾಡಬೇಕು, ಜನರ ಕಷ್ಟಗಳಿಗೆ ಇವ್ರು ಬಂದ ಸ್ಪಂದನೆ ಮಾಡಬೇಕು, ಇಮಿಡಿಯೇಟ್ಲಿ ಆಗಿ ಇವೆಲ್ಲ ನಮ್ಮ ಕೆಲಸಗಳನ್ನ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ ಸರ್. ಮಾನ್ಯ ಶಾಸಕರೇ, ಈ ಕೂಡಲೇ ತಾವು ಕಾರ್ಪೊರೇಟರ್ಗಳಿಗೆ ಫೋನ್ ಮಾಡ್ತಿರೋ, ಕರೆಸ್ಕೊಂತಿರೋ, ಏನ್ ಮಾಡ್ತಿರೋ ಗೊತ್ತಿಲ್ಲ. ಇಲ್ಲಿ ಅಂತ ಬಡ ಜನರು ಎಲ್ಲ ಒಂದ್ ಏನ್ ಕಷ್ಟ ಕಾರ್ಪಣ್ಯಗಳು ಎಲ್ಲ ಸರಿಸಮ ಮಾಡ್ಕೊಡ್ಬೇಕು, ಅದನ್ನ ನೀವು ಅಪ್ಪಣೆ ಮಾಡ್ಬೇಕು. ಇಲ್ಲದೆ ಹೋದ್ರೆ ಈ ಬಡ ಜನರ ಎಲ್ಲರನ್ನ ಕರ್ಕೊಂಡು ಮಾನ್ಯ ಶಾಸಕರು ನಿಮ್ಮ ಮನೆ ಮುಂದೆ ಧರಣಿ ಕೊಡುವಂತ ಒಂದು ವ್ಯವಸ್ಥೆ ಕೂಡ ಇವತ್ತು ನಾವು ಸಂಘಟನೆಯಿಂದ ಕೂಡ ಮೀಡಿಯಾದ್ರು ಕೂಡ ನಾವು ಮಾಡ್ಬೋದು ಇವತ್ತು. ಜೊತೆಗೆ ಬರೀ ಕೇವಲ ಮಾತುಗಳೇ ಆಗ್ತಾ ಇದಾವೆ. ಏನೆಲ್ಲ ಕೆಲಸಗಳು ಆಗ್ಬೇಕು, ಅಭಿವೃದ್ಧಿ ಏನ್ ಆಗ್ಬೇಕು ಅಂತ ಸ್ವಲ್ಪ ವಿಡಿಯೋದಲ್ಲಿ ನೋಡೋಣ. ಸರ್, ಈಗ CC ಕ್ಯಾಮ್ರಾವೆಲ್ಲ ಹೇಳಿದ್ರಿ, ಈ ಹೇಳಿ. ಸ್ವಲ್ಪ ಅಂಗನವಾಡಿ ಬನ್ನಿ. ರೋಡ್ ಮಾಡ್ಲಿಕ್ಕೆ 1 ವರ್ಷ ಆಯ್ತು ಸರ್. ರೋಡ್ ಮಾಡ್ಲಿಕ್ಕೆ ಗಟರ್ ಬೀಳ್ಸಿ ಹೋಗಿದ್ದಾರೆ, ಇನ್ನೂವರೆಗೂ ಅದಕ್ಕೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಸರ್. ನೋಡ್ರಿ ಇದ್ ನೋಡ್ರಿ, ಸರಿಯಾಗಿ ಕಾಂಕ್ರೀಟ್ ಹಾಕಿ ಇದ್ ಮಾಡಿಲ್ಲ. ಇಲ್ಲೇ ಮಳಿ ಗಿಳಿ ಬಂತಂದ್ರೆ ಕಸ ನಿಂತ ಪೂರಾ ಜಾಮ್ ಆಗ್ಬಿಡ್ತೈತಿ, ಪೂರಾ ರೋಡ್ ಮ್ಯಾಗ ನೀರ್ ಬರುತ್ತೆ. ಇದು ನಮ್ ಶಾಸಕರಿಗೆ ಹೇಳಿದೆ, ಕಾರ್ಪೊರೇಟರ್ಗೆ ಹೇಳಿದೆ, ಎಲ್ಲ ಆದ್ರೆ ಇನ್ನೂವರೆಗೂ ಅದಕ್ಕೆ ಏನ್ ರೆಸ್ಪಾನ್ಸ್ ಮಾಡಿಲ್ಲ. ನೋಡ್ರಿ ಲೈವ್ ಐತೆ, ನೋಡ್ರಿ ಇಲ್ಲೇ ನೋಡ್ಬೋದು ನೋಡ್ರಿ ಸರ್. ಇದು ನೋಡ್ರಿ ಈಗ ಹೇಳಮ್ಮ. ನಿನ್ನೆ ಕಂಪ್ಲೇಂಟ್ ಮಾಡಿದ್ದಕ್ಕ ಇವತ್ತು ಬಂದು ಈ ಕಸ ತೆಗ್ದಾರಿ ಕಾರ್ಪೊರೇಷನ್ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬರೋದಿಲ್ಲ, ಅವ್ರು ಬರೋದಿಲ್ಲ. ಇಲ್ಲ ನಿನ್ನೆ ನಾವು ಕಾರ್ತಿಕ್ ಹಚ್ಚಿದಿವ್ರಿ, ಇಲ್ಲಿ ಗಲೀಜ್ ಆಗಿದ್ಕ ನಾನ ಮನ್ ರಾತ್ರಿ ಹೇಳಿದ್ವಿ ಇವ್ರಿಗೆ, ಏನಪ್ಪಾ ಗಟ್ರನ ಬೆಳೆದಿಲ್ಲಲ್ಲ ಅಂದಾಗ ಇವ್ರು ಕಂಪ್ಲೇಂಟ್ ಮಾಡಿದ್ಮ್ಯಾಗ ಇವತ್ತು ಬಂದ್ ತೆಗ್ದಾರಿ ಸರ್. ಅಲ್ಲ, ಕಾರ್ಪೊರೇಷನ್ ದವರು ನೀವೇನ್ ಹೊಟ್ಟೆಗೆ ಅನ್ನ ತಿಂತಿರೋ, ಸಗಣಿ ತಿಂತಿರೋ? ಇಲ್ಲಿ ಒಂದು ಏನೋ ಒಂದು ಪೂಜೆ ಪುನಸ್ಕಾರ ಮಾಡ್ತಾ ಇದಾರೆ, ಕಾರ್ತಿಕ ಮಾಸ ಮಾಡ್ತಾ ಇದಾರೆ, ಬಂದು ಸ್ವಚ್ಛತೆ ಗೋಸ್ರಿ ಅಂತಂದ್ರು ನೀವ್ ಈ ರೀತಿ ಮಾಡ್ಕೋತಿರಲ್ಲ, ನಿಮ್ಗೆ ನಾಚಿಕೆ ಆಗೋದಿಲ್ಲ ನಿಮ್ಗೆ? ಇಂತ ಒಂದು ಪರಿಸ್ಥಿತಿಯಲ್ಲಿ ಇಟ್ಕೊಂಡು ಹೆಂಗ್ ಪೂಜೆ ಪುನಸ್ಕಾರ ಮಾಡಕ್ ಸಾಧ್ಯ ಆಗ್ತದೆ? ನಾವೇನು ಪ್ರತಿದಿನ ಒಂದ್ ತಾಸಿಗಂತೂ ಬಂದು ಹೇಳಿಕೆ ಆಗ್ತದ? ನಿಮ್ಮ ಕರ್ತವ್ಯ ಅಲ್ಲ ಅದು. ನೀವು ಬರ್ಬೇಕು, ಬಂದು ನೋಡ್ಬೇಕು, ಏನ್ ಬೇಕು ಏನಿಲ್ಲ ಎಲ್ಲ ಕುಂದು ಕೊರತೆ ನೋಡ್ಬೇಕು, ಸ್ವಚ್ಛತೆ ಮಾಡ್ಕೊಂಡು ಹೋಗ್ಬೇಕು. ನಾವು ಹೇಳಿ ಮಾಡಿದ್ನು ಕ್ಲೀನ್ ಮಾಡಿಲ್ಲ, ಅಲ್ಲೇ ಸ್ಟಾಪ್ ಅದ ಸರ್ ಎಲ್ಲ. ಇಲ್ಲಿ ಇದಿಷ್ಟು ಇಲ್ಲಿ ಬಿಟ್ಟು ಹೋಗ್ಬಿಟ್ರು. ಇದರಿಂದ ಯಾವ್ದಾದ್ರು ರೋಗಾನ್ಗಳು ಬಂದ್ರೆ ಅದಕ್ಕೆ ಹೊಣೆ ಯಾರು ಸರ್? ಬಂದ್ರಲ್ಲ ಬಂದೇ ಬರ್ತಾವ್ರಿ, ಬಂದ್ರೆ ಎಲ್ಲ ಬಂದೇ ಬರ್ತವೆ. ಯಾರು ಹೊಣೆ? ಯಾರು ಇದು? ನಿಮ್ಗೆ ಇದೆಲ್ಲ ಅಲ್ಲ, ಇದು ಆರೋಗ್ಯ ಕೇಂದ್ರ ಇದೆಲ್ಲ, ಹೋಗ್ರಿ ಇಂಜೆಕ್ಷನ್ ಮಾಡ್ಕೋರಿ, ಗುಳ್ಗಿ ತೋರಿ, ಮತ್ತೆ ಯಾರು ಹೊಣೆ ಏನದು? ನೀವು ಸತ್ರ ಹೋಗಿ ಮನೇಲಿ ಬಿಡ್ತಾರ, ಮತ್ತೇನದು? ಕಾರ್ಪೊರೇಷನ್ ದವ್ರು ಏನ್ ಬರ್ತಾರ? ಇಲೆಕ್ಷನ್ ಒಂದ್ ನಾಯಿ ಸತ್ರು ಕಾರ್ಪೊರೇಷನ್ ದವ್ರು ನಾವು ಲೆಟರ್ ಕೊಡ್ಬೇಕು, ಸತ್ತಿದೆ ಬರೀ ಅಂತಂದು. ನಮ್ದು ಯಾಕೆ ಬೇಕು ಹೊಟ್ಟಿ ಇವ್ರಿಗೆ? ನೀವ್ ಹಾಕಿದ್ರು ಓಟು, ಅದಕ್ಕೋಸ್ಕರ ಕೇಳ್ತಾ ಇದ್ದೀವ್ರಿ. ಮೇಲೆ ಏನೈತಲ್ಲ ಅವ್ರಿಗೆ ನಾಚಿಕ್ ಬರ್ಲಿಲ್ಲ ಅಂತಂದ್ ಅದು ಗೊತ್ತಿಲ್ಲ. ನಮ್ ಕೆಲ್ಸ ಏನೈತಲ್ಲ ಅದು ಕರೆಕ್ಟ್ ನಾವ್ ಮಾಡಿ ತೋರ್ಸ್ಬೇಕಷ್ಟ. ಮಾಡಿ ತೋರಿಸಿಲ್ಲ. ಏನಿಲ್ರಿ, ಕಸ ಹುಡುಗುದಿಲ್ಲ, ಏನಿಲ್ಲ. ರೋಡ್ ಮ್ಯಾಗಿಂದ ಎಲ್ಲಾ ಅಲ್ಲೇ ಗಣಸೂರು ಹುಡುಗರು ಎಲ್ಲಾ ಓಡಾಡ್ತಾರೆ. ತನಗ್ ಹ್ಯಾಂಗ್ ಓಡಾಡ್ಬೇಕ್ರಿ? ಸಾರ್ವಜನಿಕರು ಬಡ ಪರಿಸ್ಥಿತಿ ಹೋಗಿ ಸಾಕಷ್ಟು ಜನ ಎಲ್ಲ ಇರ್ತಾರೆ. ರಾತ್ರಿ ಹೊತ್ತು ಮಕ್ಕಳೆಲ್ಲ ಅಡ್ಡಾಡ್ತಿರ್ತಾರೆ, ಆಟ ಆಡ್ತಿರ್ತವೆ, ಏನೇನೋ ಕಾಜರ್ದು ಬೀಳಾಗ್ಲಿ ಏನೇ ಒಂದು ಅನಾಹುತ ಆದ್ರೂ ಕೂಡ ಯಾರಿಗೂ ಏನು ನಷ್ಟ ಇಲ್ಲ. ಆ ಒಂದು ಕುಟುಂಬಕ್ಕೆ ಮಾತ್ರ ನಷ್ಟ, ಸರ್ಕಾರಕ್ಕೆ ನಷ್ಟ ಅಲ್ಲದು. ಆ ಕುಟುಂಬಕ್ಕೆ ನಷ್ಟ ಆಗ್ತದೆ. ಕುಟುಂಬಕ್ಕೆ ಯಾರು ನಷ್ಟ ತುಂಬ ಕೊಡ್ತಾರ? ನೀವು ಹಾಕಿರಲ್ಲ ಓಟು. ಅದ್ ಹಾಕಿದ್ದಕ್ಕನ ಈಗೇನು ಬರ್ಲಿಲ್ರಿ ಸರ್. ನೆಕ್ಸ್ಟ್ ನಿಮ್ದು ವಿಡಿಯೋ ಕಾಲ್ ಇದೇನ್ ಇರ್ತದಲ್ಲ, ಹೆಂಗಾದ್ರು ನೇರ್ ಪ್ರಸಾದ್ ಹೋಗ್ತದಲ್ಲ, ನೆಕ್ಸ್ಟ್ ಬರ್ಲಿ. ಅವಾಗ ನಾವ್ ಇದೇನದಲ್ಲ ಒಂದ್ಸಲ ಮಾಡೇವಿ ತಪ್ಪು, ನೆಕ್ಸ್ಟ್ ಇದೇ ತಪ್ಪು ನಾವ್ ಮಾಡ್ಕೊಡಂಗಿಲ್ಲ. ಬನ್ನಿ. ಮತ್ತೆ ಇದೇನು ಅಂಗನವಾಡಿನ ಏನ್ ಶಾಲೆನ? ಇದು ಆಂಜನೇಯನ ದೇವಸ್ಥಾನ ಬಂಧುಗಳೇ. ಸ್ವಲ್ಪ ಕ್ಯಾಮ್ರಾಮನ್ ಎಲ್ಲರೂ ಸ್ವಲ್ಪ ಓಣೆ ಮಂದಿ ಎಲ್ಲರೂ ಸ್ವಲ್ಪ ಮುಖ ಬರ್ಲಿ, ಎಲ್ಲ ಓಣೆ ಮಂದಿ ಇದೆಲ್ಲ ಹಿಂದೆ ಮುಂದೆ ಎಲ್ಲ ಸ್ವಲ್ಪ ಈ ಕಡೆ ಬರ್ರಿ, ಎಲ್ಲರೂ ಈ ಕಡೆ ಬರ್ರಿ. ಇದು ಕೇವಲ ಒಬ್ರದು ಇಬ್ರದು ಸಮಸ್ಯೆ ಅಲ್ಲ, ಎಲ್ಲ ಮನೆಯದು ಸಮಸ್ಯೆ ಇದೆ ಸರ್. ಮತ್ತೆ ಹೇಳಿ ಮುಂದೆ. ಅಂಗನವಾಡಿ ಯಾವ್ದು? ಅಂಗನವಾಡಿ ದೇವಸ್ಥಾನ. ಈ ನೀರಿನ ಟಾಕಿ ಇದೆಯಲ್ಲ, ಇದ್ರಲ್ಲಿ ನೀರ್ ಬರ್ತಾ ಇದೆಯಾ? ಬೋರ್ ಕೆಟ್ಟ 6 ತಿಂಗಳ ಬೋರ್ ಬಂದಾಗಿ ಸುಮಾರು 6 ತಿಂಗಳಾಯ್ತು ಸರ್. ಅದಕ್ಕೆ ಬೋರ್ ರಿಪೇರಿ ಮಾಡಪ್ಪ ಅಂತ ಹೇಳಿದ್ರೆ ಕಳಿಸ್ಕೊಟ್ರು. ಅದು ಬರ್ಲಿ, ಅದು ಪೈಪ್ಗಳು ಮತ್ತೆ ಕೇಬಲ್ಗಳು ಕಟ್ ಆಗಿ ತಳಗಡೆ ಹೋಗಿದಾವಂತ, ಅದಕ್ಕೆ ಅದು ಬರಂಗಿಲ್ಲ.
ಬೋರಿಗೆ ಎಲ್ಲಾರು ಪಾಯಿಂಟ್ ಕೊಡ್ಸ ಅಂತ ಕೇಳ್ತಾ ಇದಾರೆ ಸರ್. ಇಲ್ಲಿ ಎಲ್ಲ ಸರ್ ನಮ್ಮಲ್ಲಿ ಜಾಗ ಚಿಕ್ಕ ರಸ್ತೆಗಳು, ಅದನ್ನ ಬೋರ್ವೆಲ್ ಹಾಕ್ಬೇಕಂದ್ರ ಆ ಗಾಡಿ ಒಳಗ್ ಬರಾಕು ಸಹಿತ ನಮಗ ಜಾಗ ಇಲ್ಲ. ಹೌದಾ, ಅದಕ್ಕೆ ಅದನ್ನೇ ಪ್ರಯತ್ನ ಮಾಡ್ರಿ ಅಂತ ನಾವ್ ಹೇಳ್ತಾ ಇದೀವಿ. ಅದಕ್ಕೆ ಹೂ ಅಂತ ಹೇಳಿ ಹೋದವ್ರು ಇನ್ನೂವರೆಗೆ ಬಂದಿಲ್ಲ. 6 ತಿಂಗಳ ಸರ್ ಇದು ಬೋರ್ ಬಂದಾಗಿ. ನೀರಿಗೂ ಪರದಾಡ್ತಾ ಇದಾರೆ ಜನರಿಗೆ. ಇದು ಒಂದ್ ಸಮಸ್ಯೆ ಆಗಿದೆ. ಆಮೇಲೆ ಇದು ಹಿರಿಯರೆಲ್ಲ ಕೂಡಿ ಕಟ್ಟದಂತ ಅಂಗನವಾಡಿ ಸರ್. ಇದು ಅಂಗನವಾಡಿ. ನೋಡಿ ಅಂಗನವಾಡಿ ನೋಡಿ ಹೆಂಗಿದೆ. ಹಿಂದಿನ ಕಾಲದಲ್ಲಿ ಇರುವಂತದ್ದು ಈಗಿನ ಕಾಲದಲ್ಲಿ ನಾವೇನು ಅರಣ್ಯದಲ್ಲಿ ನೋಡ್ತೇವಲ್ಲ, ಎಲ್ಲೋ ಒಂದು ಶಿರ್ಸಿ ಕಾಡಲ್ಲಿ ಎಲ್ಲೋ ಒಂದು ಇಲ್ಲೊಂದು ಇರ್ತಾವಲ್ಲ, ಅದು ಬೇಕು. ಅದಕ್ಕಿಂತ ಕಡೆಯಾಗಿರುವಂತ ಪೂರ ಒಂದು ಅಂಗನವಾಡಿ. ಎಷ್ಟೊಂದು ಪವಿತ್ರವಾದ ನಮ್ ಜನ್ಮ. ನೋಡ್ರಪ್ಪ, ಅಂಗನವಾಡಿ ಪ್ರಾರಂಭ ಇತ್ತು ಅನ್ಸರ್, ಸ್ಟಾರ್ಟ್ ಇತ್ತು. ಸ್ವಲ್ಪ ಯಾರಾದ್ರೂ ಮೊಬೈಲ್ ಇದ್ರೆ ಕೊಡ್ರಪ್ಪ, ಹಂಗೆ ಒಂದ್ ಸ್ವಲ್ಪ ಬೆಳಕು ಹಿಡಿಲಿ ಒಂದ್ ಸ್ವಲ್ಪ. ಅಲ್ಲ ಆಯ್ತು, ಇಲ್ಲಿ ಸ್ವಲ್ಪ ತೋರ್ಸ್ರಿ ಎಲ್ಲ ಹೆಂಗಿದೆ ನೋಡ್ರಿ ಬಂಧುಗಳೇ. ಇದು ಅಂಗನವಾಡಿ ಇದು ಶಾಲಾ ಮಕ್ಕಳು, ಪುಟ್ಟ ಮಕ್ಕಳು ವಿದ್ಯಾವಂತರಾಗಿ ದೇಶದ ಪ್ರಜೆಗಳಾಗವರು ಇಂಥ ಕತ್ತಲ ಕೊನೆ ಒಳಗೆ ಓದ್ತಾರೆ. ಅಂಬೇಡ್ಕರ್ಸ್ ಇಂತ ಓದಿಲ್ಲ ಅಂತ ಒಂದು ವ್ಯವಸ್ಥೆಯನ್ನ ಇವತ್ತು ಪುರಸಭೆಯವರು ಎಲ್ಲ ಮಾಡಿಕೊಡ್ತಾ ಇದಾರೆ, ಮಹಾನಗರ ಪಾಲಿಕೆಯವರು. ನಿಮ್ಮ ಮಕ್ಕಳು ಇಲ್ಲಿ ಬರ್ಬೇಕಿತ್ತು. ನೀವು ಸ್ವಲ್ಪ ದಿನ, 1 ವರ್ಷನೋ 2 ವರ್ಷನೋ ಇಲ್ಲಿ ನೀವು ಒಂದ್ ಸ್ವಲ್ಪ ವಾಸ ಮಾಡ್ರಿ. ಇಲ್ಲಿ ಗೊತ್ತಾಗ್ತೈತಿ, ಇಂತ ಒಂದು ಏರಿಯಾದಾಗ ಬಂದು ವಾಸ ಮಾಡ್ಬೇಕು. ನಿಮ್ಮ ಮಕ್ಕಳು ಹೇಗೆಲ್ಲ ಆಗ್ತಾರೆ, ನೀವೆಲ್ಲ ಹೇಗಾಗ್ತೀರ ಅಂತ ಗೊತ್ತಾಗ್ತೈತಿ. ಬರೀ ದೊಡ್ಡ ಶಹರ ಅಂತ ಹೇಳ್ಕೊಳಕ್ ಅಷ್ಟೇ ಒಂದು ಹೆಸರು ಅಷ್ಟೇ, ಹುಬ್ಬಳ್ಳಿ ನಗರ ಅಂತ ಹೇಳ್ಕೊಳಕ್ ಅಷ್ಟೇ. ಆದ್ರೆ ಹುಬ್ಬಳ್ಳಿ ಒಳಗೆ ಎಷ್ಟೊಂದು ಜನ ಕಡು ಬಡತನದಲ್ಲಿರುವಂತ ಜನಾಗ ಅವ್ರ ಕಷ್ಟಗಳು ಹೆಂಗಿರ್ತವೆ ಅಂತ ಹೆಂಗ್ ಗೊತ್ತಾಗ್ತದೆ? ಯಾರು ಬರ್ತೀವ್ರಿ, ನಿಮ್ ಕಡೆನೇ ಬರತ್ತೀವಿ ನಾವು. ಸರ್ ಬನ್ನಿ. ಎಲ್ಲಿ ಹಾವುಗಳು ಬರೋದು? ಈ ಒಂದು ಏರಿಯಾದಲ್ಲಿ ದೊಡ್ಡ ಹಾವುಗಳು ಬರ್ತವೆ ಅಂತ. ಬಹುಶಃ ಅಂತ ಒಂದು ದೊಡ್ಡ ಹಾವುಗಳು ಬರ್ಲಿಕ್ಕೆ ಕಾರಣ ಇಲ್ಲಿರುವಂತ ಒಂದು ಪರಿಸ್ಥಿತಿ. ರೋಡ್ ಮಾತ್ರ ಸುಸಜ್ಜಿತವಾಗಿ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಗಟಾರ ಮಾತ್ರ ಯಾವುದೇ ರೀತಿ ಒಂದು ಸ್ವಚ್ಛತೆಯನ್ನ ಮಾಡ್ತಾ ಇಲ್ಲ ಬಂಧುಗಳೇ. ಬೀದಿಗಳಲ್ಲಿಯೂ ಒಂದೊಂದು ಸಿಸಿ ಕ್ಯಾಮೆರಾವನ್ನ ಕೂಡ ಅಳವಡಿಸ್ತಾರೆ. ಕೆಲವೊಂದು ಕಡೆ ಮಾತ್ರ ಅದು ಚಾಲ್ತಿ ಒಳಗಿದಾವೆ, ಕೆಲವೊಂದು ದುರಸ್ತಿ ಒಳಗೆ ಹಾಗೆ ನಿಂತ್ಕೊಂಡಿದ್ದಾವೆ. ನಾನು ಕಂಡ ಹಾಗೆ ಮತ್ತೆ ಸಿಸಿ ಕ್ಯಾಮೆರಾ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ, ಮುಂದೆ ನೋಡ್ತೀನಿ. ಸರ್ಕಾರದಿಂದ ಹಾಕಿರುವಂತಹ ಸಿಸಿ ಕ್ಯಾಮೆರಾಗಳು ದುರಸ್ತಿಯಲ್ಲಿ ಇರೋದ್ರಿಂದ ಸ್ವಂತದ ತಾವೇ ಒಂದು ಸಿಸಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಿಕೊಂಡಿದ್ದಾರೆ. ಕಾರಣ ಏನಂತಂದ್ರೆ ಏನಾದ್ರೂ ಅಲ್ಲಿ ಘಟನೆಗಳು ಸಂಭವಿಸಬಹುದು, ಏನಾದ್ರೂ ಅನಾಹುತ ಆಗ್ಬಹುದು ಅನ್ನೋ ಒಂದು ಕಾರಣಕ್ಕೆ. ಇದು ಡೆಡ್ ಎಂಡ್ ಅನ್ಸರ್ ಲಾಸ್ಟ್ KEB ಇದು. ನೋಡಿ, ವಿದ್ಯುತ್ ಸರಬರಾಜು KEB ಪೂರ ಡೆಡ್ ಎಂಡ್ ಇದು. ಪೂರ ಈ ಓಣಿ ಇಲ್ಲಿಗೆ ಎಂಡು. ಎಲ್ಲ ಬಿರುಕು ಬಿಟ್ಬಿಟ್ಟು ಕಂಪ್ಲೀಟ್ ಮಾಡಿದ್ರೆ ಇವ್ರಿಗೆಲ್ಲ ಕರ್ಸ್ ತೋರಿಸಿದ್ವಿ, ಕಾರ್ಪೊರೇಟ್ ಕರ್ಸ್ ತೋರಿಸಿದ್ವಿ. ಇಲ್ಲಿ ನೋಡ್ತಾರೆ, ಇದೆಲ್ಲ ಹೋಲ್ ಇದಾವೆ. ಸ್ವಲ್ಪ ಜೂಮ್ ಮಾಡಿ ತೋರ್ಸಪ್ಪ ಅದನ್ನ. ಏನು KEB ಒಂದು ಕಂಪೌಂಡ್ ಇದೆಯಲ್ಲ, ಈ ಕಂಪೌಂಡ್ಗೆ ಕೆಳಗಡೆ ಎಲ್ಲ ಹೋಲ್ಗಳಿದಾವೆ. ಆ ಕಡೆಯಿಂದ ಈ ಕಡೆ ಹಾವುಗಳು ಬರುವುದು, ಚೋಗಳು ಬರುವುದು ಸಹಜವಾಗಿದೆ. ಯಾಕಂದ್ರೆ ಆ ಕಡೆಗೆ ಇನ್ನು ಏನೇನಿದೆಯೋ ಅದ್ರ ಕತೆ ನಾವು ಇನ್ನೂ ನೋಡಿಲ್ಲ. ಆ ಕಡೆ ಬಹುಶಃ ಮೇಘಲಿಂದ ಆಗ್ತಾ ಇದ್ರೆ ನೋಡ್ಲಿಕ್ಕೆ ಬನ್ನಿ. ಈ ಕಸವನ್ನು ಕೂಡ ಮಹಾನಗರ ಪಾಲಿಕೆಯವರು ಎಲ್ಲ ಸ್ವಚ್ಛತೆ ಮಾಡ್ಕೋಬೇಕು. ಏನ್ ಸರ್ ಇದು ಗಡ ಗಂಟೆ ಎಲ್ಲ ಹಿಂಗೆ ಎಲ್ಲ ಹೀಗೆ ಇದು ಸ್ವಚ್ಛತೆ ಮಾಡಿದಾಗ ಮಾತ್ರ ಮತ್ತೆ ಏನು ಹಾವು ಆದ್ರೂ ಕೂಡ ಸ್ವಚ್ಛತೆ ಇಟ್ಕೋಬೇಕು. ಮಾಡ್ಕೊಂಡಿದ್ರು ಸರ್. ಇದು ಯೂಜರಿ ಲೈನ್ಗೆ ಹಾಕೊಂಡು ಹೋದ್ಮೇಲೆ ಮತ್ತೆ ಇನ್ನೂರಿಗೆ ಇಲ್ಲಿ ಹೊಳ್ಳಿ ನೋಡ್ಲೇ ಇಲ್ಲ ಸರ್. ಇದು ಹಾಕಿ ಈಗ 1.5 ವರ್ಷ ಆಯ್ತು ಸರ್. ಇದು 1.5 ವರ್ಷ ಆಯ್ತು. ಮತ್ತೆ ಮಳೆ ಬಂದಾಗ ಪೂರ ಇದು ಹೌದು, ಅಡ್ಡಾಡ್ಲಿಕ್ಕೆ ಆಗಲ್ಲ. ಇಲ್ಲಿ ಜನಕ್ಕೆ ಪೂರ ಇಲ್ಲಿ ಒಟ್ಟು ಅಡ್ಡಾಡ್ಲಿಕ್ಕೆ ಆಗಲ್ಲ ಸರ್. ಆಮೇಲೆ ಇಲ್ಲಿ ಒಂದು ಪ್ರತಿ ಒಂದು ನಗರದಲ್ಲಿ ನೋಡಿದಾಗ ಇಂತಹ ಒಂದು ಕೆಲವೊಂದು ಸ್ಲಮ್ ಏರಿಯಾಗಂತೂ ನೋಡಲೇಬಾರದು ಅಂತ ಒಂದು ವಿಚಾರವಾಗಿ ಪರಿಸ್ಥಿತಿ ಹೋಗಿರ್ತವೆ. ಕಂಬ ಹಾಕೊಡಿ ಅಂತ ಕಾರ್ಪೊರೇಟರ್ ಮನವಿ ಮಾಡಿದ್ವಿ ಸರ್. ಹೂ ಅಂತ ಹೇಳೋಗಿದ್ರು. ಯಾಕಂದ್ರ ಇದು ಒಂದು
ಪಾಲ್ತು ಹುಡುಗರಿಗೆ ಬಂದ್ ಇಲ್ಲಿ ಡ್ರಗ್ಸ್ ಸೇದುದು, ಮಾಧ್ಯಮ ಇದು ಸೇವನೆ ಮಾಡುದು, ಇದೆಲ್ಲ ಸ್ಪಾಟ್ ಸರ್ ಅವ್ರಿಗೆ. ಈಗಲೂ ಮಾಡ್ತಾರೆ ಈಗೂ ಮಾಡ್ತಾರ ಸರ್. ರಾತ್ರಿ ಆದ ಗುಟ್ಟಲ್ಲಿ ಇಲ್ಲಿ ಬಂದು ಹಿಂಗ್ ಗಾಡಿ ಹಚ್ಚುದು ಸರ್. ಗಾಡಿ ಮೇಲೆ ಹತ್ಕೊಂಡ್ ಕುಂತು ಗಾಂಜಾ ಸೇದುದು, ಇದನ್ನ ಮಾಡೋದು. ಇಲ್ಲಿ ಇವ್ರು ಯಾರ ಏನಾರ ಅಂದ್ರೆ ನಿನ್ ಮನಿ ಮುಂದ್ ನಿಂತಿನ ನೀ ಯಾರು ಕೇಳೋರು ಅಂತ ಅವ್ರಿಗೆ ದಾದಾಗಿರಿ ಮಾಡೋ ಹೋಗುವಂತ ಪರಿಸ್ಥಿತಿ ಐತಿ ಸರ್. ಅದಕ್ಕೆ ಅವರೆಲ್ಲ ಬಂದ್ ಕಂಪ್ಲೇಂಟ್ ಮಾಡಿದಾಗ ಒಂದ್ 2-3 ಸಲ ನಾವು CPI ಅವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ. ಅವಾಗ್ಲಿಂದ ಸ್ವಲ್ಪ ಕಡಿಮೆ ಆಗಿದೆ. ಯಾವಾಗ ನೀವು ಕಂಪ್ಲೇಂಟ್ ಮಾಡಿದ್ರಿ? ಈಗ ಒಂದ್ 3 ತಿಂಗಳ ಹಿಂದ್ಗಡೆ ಸರ್. 3 ಕಡಿಮೆ ಆಗಿದೆ. ಅವಾಗ್ಲಿಂದ ಸ್ವಲ್ಪ ಕಡಿಮೆ ಆಗಿದೆ. ಆದ್ರೂ ರಾತ್ರಿ ವ್ಯವಸ್ಥೆ ಹೇಳಕ್ ಬರಲ್ಲ. ಹಗಲಿ ಅಂತ ನಾವು ಇಲ್ಲ ಇರಂಗಿಲ್ಲ. ರಾತ್ರಿ ಬಂದ್ ಅವ್ರು ನೋಡ್ಬೇಕಾರೆ ಇವ್ರು ಏನಾರ ಫೋನ್ ಮಾಡಿ ಹೇಳಿದಾಗ ಮಾತ್ರ ನಾವು ಬಂದ್ ನೋಡ್ತೀವಿ, ಇಲ್ಲಾಂದ್ರೆ ಇರಂಗಿಲ್ಲ. ಅಷ್ಟೊತ್ತಿಗೆ ಪಾಸ್ ಆಗಿಬಿಟ್ಟಿರ್ತದೆ ಸರ್. ಬಂದ್ ನಿಂದಿರ್ತಾರ ಇಲ್ಲಿ ಬಂದ್ ಹುಡುಗಿ ಹುಡ್ರು ನಿಂದಿರ್ತಾರ. ಚಂದ ಬಿಡ್ತೀವಿ ರೋಡ್ ಕಸ ಆಗಿದೆ ತೆಗೆದ್ರೆ ಬೇಸಾಕತ್ರಿ. ಹ್ಞೂನ್ರಿ. ಇಂತ ಒಂದು ನಗರದಲ್ಲಿ ಡೆಡ್ ಎಂಡ್ ಆಗಿ ಲಾಸ್ಟ್ ಕೋಣದಲ್ಲಿ ಇದೆ. ಯಾವುದೇ ರೀತಿ ಒಂದು ಬೀದಿಯಲ್ಲಿ ಇರುವಂತ ಒಂದು ಲೈಟಿನ ವ್ಯವಸ್ಥೆ ಇಲ್ಲ ಬಂಧುಗಳು. ಇಲ್ಲಿ ಸಾರ್ವಜನಿಕರಿಗೆ ಬದುಕೋದಕ್ಕೂ ಬಹಳ ಕಷ್ಟಕರ. ಮನೆಯ ಒಳಗೆ ಮಾತ್ರ ಬೀದಿ ದೀಪಗಳು ಲೈಟ್ಗಳು ಇದ್ದಷ್ಟೇ ಅಲ್ಲ, ಬೀದಿಯಲ್ಲೂ ಕೂಡ ಒಂದಿರ್ಬೇಕು. ಲೈಟಿನ ಕಂಬ ಇದೆ, ಅದು ಬಂದ್ ಇದೆ, ಅದು ಬಂದ್ ಇದೆ. ನೀವು ಅರ್ಜಿ ಕೊಟ್ಟಿದ್ರ ಕಂಬ ಹಾಕ್ಲಿಕ್ಕೆ? ಶಾಸಕರು ಬಂದಾಗ ಶಾಸಕರಿಗೆ ತೋರಿಸಿದಾಗ ಇದನ್ನ ಇಮಿಡಿಯೇಟ್ಲಿ ಮಾಡ್ರಿ ಅಂತ ಹೇಳೋದವ್ರು. ಇವ್ರು ಅವ್ರೆಲ್ಲ ಕಾರ್ಪೊರೇಟ್ ಎಸ್ಎಸ್ಎಲ್ಗೆ ಹ್ಞೂ ಅಂತ ಅವಾಗ ಹೇಳಿದ್ರು ಅವರು. ಇನ್ನೂವರೆಗೆ ಯಾರು ಬಂದಿಲ್ಲ. ಇನ್ನೂವರೆಗೆ KB ಅವರು ಬಂದಿಲ್ಲ, ಯಾರ್ಯಾರು ಬಂದಿಲ್ಲ ಸರ್. ಅಲ್ಲ, KB ಅವರು ಇಲ್ಲೇ ನಿಮ್ಮ ಪಕ್ಕದಲ್ಲೇ ಇದಾರೆ. ಏನ್ ನಡೀತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನಾನು KB ಅವರು ಕೂಡ ಹೇಳ್ತಾ ಇದೀನಿ, ದಯವಿಟ್ಟು ವಿದ್ಯುತ್ ಸರಬರಾಜು ಏನ್ ಮಾಡ್ತಾ ಇದ್ರಿ ಎಲ್ಲರೂ ನೀವು ಅಧಿಕಾರಿಗಳು ಇದ್ರತ್ತ ಸ್ವಲ್ಪ ಗಮನ ಕೊಡ್ರಿ. ಯಾಕಂದ್ರೆ ನಿಮ್ಮ ಕಾಂಪೌಂಡ್ ಅನ್ನ ಸಂಪೂರ್ಣವಾಗಿ ಆವರಿಸ್ಕೊಂಡು ಮನೆಗಳಿಲ್ಲಿದ್ದಾವೆ, ಅವು ಕಾಯುವಂತವ್ರೆ ನೀವು. ಇವರು ಎಲ್ಲ ಸಾರ್ವಜನಿಕರು, ಅವ್ರಿಗೊಂದು ಅನುಕೂಲ ಮಾಡ್ಕೊಡೋ ಹಾಗೆ ಒಂದೆರಡು ಲೈಟ್ ಗಳನ್ನ ಹಾಕೊಡ್ರಿ. ಜೊತೆಗೆ ಇಲ್ಲಿ ಒಂದು ರಸ್ತೆ ಕೂಡ ಇಲ್ಲಿ ಒಂದು ಸಮಸ್ಯೆ ಇದೆ. ಈ ರಸ್ತೆ ಕೂಡ ಇಲ್ಲಿ ಏನೋ ಒಂದು ಎಲ್ಲ ತೆಗೆದಿದ್ದಾರೆ, ಬಹುಶಃ ಒಳಚರಂಡಿಗೋಸ್ಕರ ತೆಗೆದಾರೋ ಯಾವಾಗೋಸ್ಕರ ತೆಗೆದಾರೋ ಗೊತ್ತಿಲ್ಲ. ಅದನ್ನು ಕೂಡ ಇಲ್ಲಿ ಮಾಡ್ಬೇಕಾಗಿತ್ತು, ಇದನ್ನು ಕೂಡ ಮಾಡಿಲ್ಲ. ಇಲ್ಲಿ ನೋಡ್ರಿ, ಬಹುಶಃ ಮಳೆ ಬಂತು ಅಂತಂದ್ರೆ ಚಿಕ್ಕ ಮಕ್ಕಳಿಗೆ, ವಯಸ್ಸಾದವರಿಗೆ, ದೊಡ್ಡವರಿಗೆ ತುಂಬಾನೇ ತೊಂದರೆಯನ್ನು ಉಂಟು ಮಾಡುವಂತದ್ದು. KB ಸರ್ ಬನ್ನಿ, ಹಾಗಾದ್ರೆ KB ಇಲ್ಲಿಂದ ಕಾಣಿಸ್ತದಂತೆ, ನೋಡೋಣ ಬನ್ನಿ. ಮತ್ತೊಬ್ಬರ ಮನೆ ಮಾಳಿಗೆ ಮೇಲೆ ಹತ್ತಿದಾಗ ನೇರವಾಗಿ ಕಾಣುವಂತದ್ದು ನಮ್ಗೆ KB. ಏನೋ ಅರಣ್ಯ ಇಲಾಖೆ ಬಂದಂಗಾಯ್ತು ನಾವು ಇಲ್ಲಿ. ಇವು KBಗೆ ಸಂಬಂಧಪಟ್ಟಂಗ ಇಷ್ಟೆಲ್ಲ ದೊಡ್ಡ ಜಾಗ ಇದೆ. ಮತ್ತೆ ಇಂತ ಜಾಗದಲ್ಲಿ ಹಾವು ಚೇಳು ಬರ್ದೆ, ಮತ್ತೆ ಇನ್ನೇನ್ ಬರ್ತಾವ. ಇನ್ನು ಸಿಂಹ ಹುಲಿಗಳು ಬಂದಿಲ್ಲ ಅಷ್ಟೇ. ಸಿಂಹ ಹುಲಿಗಳು ಬರ್ಬೇಕಾಗಿತ್ತು, ಇನ್ನು ಬಂದಿಲ್ಲ. ಇನ್ನು ಕೆಲವೇ ದಿನದಲ್ಲಿ ಮತ್ತೆ ಬಂದ್ರು ಬರ್ಬೋದು, ಹೇಳಕ್ಕಾಗಲ್ಲ. ನೋಡ್ರಿ ಬಂಧುಗಳೇ, ಹೆಂಗೆ ಸರ್ಕಾರದ ಜಾಗಗಳು ಸಾರ್ವಜನಿಕರಿಗೆ ಒಂದು ಗೇಣು ಜಾಗ ಕೊಡ್ಲಿಕ್ಕೂ 1000 ಸಲ ಯೋಚನೆ ಮಾಡ್ತಾರೆ. ಅಲ್ಲಿ ಹೋಗ್ರಿ, ಇಲ್ಲಿ ಹೋಗ್ರಿ, ಆ ಡಾಕ್ಯುಮೆಂಟ್ಸ್, ಈ ಡಾಕ್ಯುಮೆಂಟ್ಸ್ ಅಂತಂದು. ಬಟ್ ಇಲ್ಲಿ ಸರ್ಕಾರದ ಜಾಗ ಇಷ್ಟೊಂದು ವೇಸ್ಟ್ ಆಗಿ ಬೀಳ್ತಾ ಇದೆ. ಯಾಕೆ ಇದ್ರ ಹತ್ರ ಗಮನ ಹರಿಸ್ತಾ ಇಲ್ಲ? ಯಾಕೆ ಸ್ವಚ್ಛತೆ ಮಾಡಿ ಅಂತ ಹೇಳ್ತಿಲ್ಲ, ಗಮನ ಹರಿಸ್ರಿ ಈ ಕಡೆ. ಯಾಕಂದ್ರೆ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೊತಿದ್ರೆ ಈ ಕಡೆ ಈ ಭಾಗದಲ್ಲಿ ಇರುತ್ತೆ ಜನರಿಗೆ ಏನ್ ತೊಂದರೆ ಆಗ್ತದೆ ಅಂತ ನಿಮ್ ಗಮನಕ್ಕೆ ಬರ್ತಾ ಇಲ್ಲ. ಇಲ್ಲಿ ದಯವಿಟ್ಟು KB ಅವರೇ ಈ ಕಡೆ ಸ್ವಲ್ಪ ಗಮನ ಕೊಡಿ. ದಯವಿಟ್ಟು ನಿಮಗೆ ಸರ್ಕಾರ ಸಂಬಳವನ್ನು ಕೊಡ್ತಾ ಇದೆ, ನಿಮ್ಮ ಜೀವನ ಹಾಯಾಗಿ ಆರಾಮವಾಗಿ AC ರೂಮ್ದಲ್ಲಿ ಕೂತ್ಕೊಂಡು ಆರಾಮ ಇರ್ತೀರಿ. ಆದ್ರೆ ಬಡವ್ರ ಜನ ಸ್ವಲ್ಪ ಇಲ್ಲಿ ಅದ್ರ ಹತ್ರ ಗಮನ ಕೊಟ್ಟು ನೋಡ್ಬೇಕು. ನೀವು ನೋಡಿದಾಗ್ಲೇ ಗೊತ್ತಾಗುತ್ತೆ ಇವ್ರ ಜೀವನ ಹೇಗಿದೆ, ಬಡತನದ ಅಂದ್ರೆ ಇವ್ರು ಅರ್ಥ ಆಗ್ತದೆ ನಿಮ್ಗೆ. ಆಮೇಲೆ ಪಾಲ್ತು ಹುಡುಗರು ಅಡ್ಡೆಗಳಿದ್ದು ತಾನ ಇವು ಇಸ್ಪೇಟ್ ಆಡೋದು, ಗಾಂಜಾ ಸೇವನೆ ಮಾಡೋದು, ಇದೆಲ್ಲ ಇಲ್ಲಿ ಡೈಲಿ ಪ್ರತಿದಿನದ ಚಟುವಟಿಕೆಗಳು ಸರಿ. ಬೆಳಿಗ್ಗೆ ರಾತ್ರಿ ಕಂಟಿನ್ಯೂ ಇಲ್ಲಿ ಸ್ವಲ್ಪ ಮೇಲ್ಗಡೆ ಕಾಣುತ್ತೆ ನಿಮ್ಗೆ, ಆ ಸೈಡ್ ಹುಡುಗರೆಲ್ಲ ಕುಂತಿರ್ತಾ ಇರ್ಬೇಕಾದ್ರೆ ಅವ್ರದ್ದು ತಾಣಗಳಿವೆಲ್ಲಾನು ಪ್ರತಿ ದಿವಸ ಇಲ್ಲಿಗಲ್ ಆಕ್ಟಿವಿಟೀಸ್. ಓದಿ ವಿದ್ಯಾವಂತರಾಗುವಂತ ವಯಸ್ಸಿನಲ್ಲಿ ದುಶ್ಚಟಗಳನ್ನ ಮಾಡ್ಲಿಕ್ಕೆ ಕಾರಣಗಳೇ ಇವು. ಇಂಥ ತಾಣಗಳು ಆಗ್ತವೆ. ಯಾಕಂದ್ರೆ ಕೇಳೋರಿಲ್ಲ, ಹೇಳೋರಿಲ್ಲ, ಯಾರು ಬರೋರಿಲ್ಲ, ಯಾರು ನೋಡಂಗಿಲ್ಲ. ಯಾವ ಪೊಲೀಸರು ಬರಂಗಿಲ್ಲ. ಆಮೇಲೆ KB ಅವರು ಅದಂತ ಆಸ್ತಿ ಅವರೇ ಬಂದು ಅವ್ರು ಯಾರಾದ್ರೂ ವಾಚ್ಮನ್ ಇಟ್ಟಿದ್ರು ಸಹಿತ ಇಲ್ಲಿ ಏನಾರ ಇದಾಗ್ತಿತ್ತು. ವಾಚ್ಮನ್ಗಳು ಇಲ್ಲ, ಯಾರು ಇಲ್ಲ ಇಲ್ಲಿ. ಇಂಥ ಪ್ರದೇಶದಾಗ ಏನಂತ ಹೇಳ್ಬೇಕು? ಈಗ ನೀವು ಒಂದ್ ಕೆಲಸ ಮಾಡ್ರಿ, ನಿಮ್ಗೆ ಇಲ್ಲಿ ಲೈಟಿನ ಒಂದು ವ್ಯವಸ್ಥೆ ಇಲ್ಲ, ನೀವು ಈ ಕಾಂಪೌಂಡ್ ವಿದ್ಯಾಲಯ ಇದೆಲ್ಲ, ನೀವು ಒಂದು ಲೆಟರ್ ರೆಡಿ ಮಾಡ್ರಿ. ನಾವು ನಮ್ಮ ಸಂಘಟನೆ ಮತ್ತು ನಮ್ಮ ಮೀಡಿಯಾದ ಜೊತೆಗೆ ಒಂದು ಲೆಟರ್ ಅನ್ನು ಕೊಡೋಣ. ಅದನ್ನ ಮಾಡದೆ ಹೋದ್ರೆ ಮುಂದೊಂದ್ ದಿವಸ ಅದನ್ನ ಮೇಲಾಧಿಕಾರಿಗಳಿಗೆ ಇಟ್ಟು ಅದನ್ನ ಅಲ್ಲಿ ಏನು
ಕೆಬಿಲ್ ಕೆಲಸ ಮಾಡ್ತಾ ಇರೋ ಎಲ್ಲಾ ನೌಕರಿ ಮೇಲಿಗೂ ನಾವು ದಾಳಿಯನ್ನ ಮಾಡೋಣ. ಮಾಡಬೇಕು ಸರ್, ಯಾಕಂದ್ರೆ ಯಾರಿಗಾದ್ರೂ ಕೊಲೆ ಮಾಡುವಾಗದ್ರೆ ಇಲ್ಲಿ ಕೇಳೋರು ಯಾರಿಲ್ಲ ಸರ್. ಯಾರಿಗಾರ ಕೊಲೆ ಮಾಡುವಾಗದ್ರ ಅಂದ್ರೆ ಯಾರು ಕೇಳ್ತಾರೆ, ಏನ್ ಕಾಣಿಸುತ್ತೆ? ಈಗ ನಮ್ ಕನಿಗೆ ಯಾರು ಬಿದ್ದಾರ ಈಗಲೂ ಕಾಣಲ್ಲ, ಈಗಲೇ ಕಾಣಿಸೋದಿಲ್ಲ, ಅಂತ ಜಂಗಲ್ ಆಗಿದೆ ಅದು. ಬಂಧುಗಳೇ, ಇದು ಒಂದೇ ಕೇವಲ ಇಷ್ಟೇ ಸಮಸ್ಯೆಗಳಲ್ಲ, ಸಾಕಷ್ಟು ನಾನಾ ರೀತಿಯ ಸಮಸ್ಯೆಗಳು ಕೂಡ ಇಲ್ಲಿ ಇವತ್ತು ಎದುರಾಗ್ತಾ ಇದಾವೆ. ಜೊತೆಗೆ ಎಷ್ಟೇ ಹೇಳಿದ್ರು ಕೂಡ ಪದೇ 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 ಒಂದಲ್ಲ ಒಂದು ಏನಾದ್ರೂ ಒಂದು ಕುರುಗಳು ಸಿಗ್ತಾನೆ ಇರ್ತವೆ. ಮುಂದೊಂದು ದಿನ ಸರ್ಕಾರ ಇಂತ ಬಡ ಜನರಿಗೆ ಒಂದು ಕಣ್ ತೆರೆದು ನೋಡ್ಬೇಕು. ದಯವಿಟ್ಟು MLAಗಳು ಇದರತ್ತ ಗಮನ ಹರಿಸಬೇಕು. ಕಾರ್ಪೊರೇಟರ್ಗಳು ಮೇಲೆ ಇಲ್ಲಿ ಬರಬೇಕು. ಬಂದು ಕೇವಲ ಓಟ್ ಮಾತ್ರ ಕೇಳಕ್ ಬರ್ಬೇಡ್ರಿ. ಇಲ್ಲಿ ಆಗ್ತಾ ಇರುವಂತ ಒಂದು ಏನ್ ದುರ್ಘಟನೆಗಳು ನಡೀತಾವೆ ಅವು ಸ್ವಲ್ಪ ನೋಡ್ರಿ. ಯಾಕಂದ್ರೆ ನಿಮ್ಮ ಮಕ್ಕಳು ಮಾತ್ರ ದೊಡ್ಡ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇಲ್ಲಿ ಹೈಫೈ ಕಲಿಯೋದ್ ಬೇಡ. ಇಂಥ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಅನ್ಕೊಡ್ರಿ. ಮೊದಲು ಅಂಗನವಾಡಿ ಒಂದು ಮಾಡಿಕೊಡ್ರಿ ಸರ್. ಶಾಲೆ ಏನಾದ್ರು ಇಲ್ಲಿ ಅಂಗನವಾಡಿ ಬಿಟ್ಟು ಶಾಲೆ ಅಂದ್ರೆ ಇಲ್ಲಿ ಉರ್ದು ಸ್ಕೂಲ್ ಒಂದಿದೆ ಸರ್, ಇಲ್ಲಿ ಮೇಲ್ಗಡೆ ಒಂದಿದೆ. ಅದು ಬಿಟ್ರೆ ಮತ್ತೆ ಇಲ್ಲಿ ಯಾವ್ದು ಇಲ್ಲ ಸರ್. ಮತ್ತೆ ಅಯೋಧ್ಯೆ ನಗರ 3ನೇ ಕ್ರಾಸ್ ಗೌತಮ್ ಸ್ಕೂಲ್ ಇರೋದು. ಗೌತಮ್ ಸ್ಕೂಲ್ ನಿಮ್ಮ ಇದಕ್ಕೆ ಬರ್ತಾ ಇದೆ? ನಮ್ಮ ವಾರ್ಡಿಗೆ ಬರಲ್ಲ. ನಮ್ಮ ವಾರ್ಡಿಗೆ ಯಾವ್ದು ಬರಲ್ಲ ಸರ್. ನಮ್ಮ ವಾರ್ಡ್ ನಲ್ಲಿ ಯಾವ್ದು ಇಲ್ಲ ಸ್ಕೂಲ್ ಶಾಲೆ ಅನ್ನೋದು ಯಾವ್ದು ಇಲ್ಲ ಸರ್. ಒಂದಿದೆ ತೆಳಗಡೆ, ಅದು 74ನೇ ವಾರ್ಡಿಗೆ ಬರುತ್ತೆ. ಅದು ಸದಾಶಿವನಗರ್ ಉರ್ದು ಸ್ಕೂಲ್. ಮೊನ್ನೆ ಅದ್ರ ಬಾಜುನೇ ನಮ್ಮ ಶಾಸಕರು ಅಲ್ಲಿ ಒಂದು ಕಾಲೇಜನ್ನ ಉರ್ದು ಕಾಲೇಜ್, ಸೈನ್ಸ್ ಕಾಲೇಜನ್ನ ಸಹಿತ ಅಲ್ಲಿ ಓಪನಿಂಗ್ ಮಾಡಿದಾರ. ಅದನ್ನು ಎಲ್ಲ ಕಟ್ಟಿ ಅದನ್ನು ಒಂದೀಗ ಇಲ್ಲಿ ಜನರಿಗೆಲ್ಲ ಅನುಕೂಲವಾಗಿ ಮಾಡಿದಾರೆ ಸರ್. ಅದೊಂದು ಕಾಲೇಜ್ ಒಂದು ಕಟ್ಟಿದಾರೆ. ಅದು 74 ವಾರ್ಡಿಗೆ ಸಂಬಂಧಪಡುತ್ತೆ ಸರ್. ನಮ್ದು 75 ವಾರ್ಡ್. ಈ ನಮ್ಮ ವಾರ್ಡಿಗೆ ಅದು ಸಂಬಂಧಪಡಂಗಿಲ್ಲ. 74 ವಾರ್ಡಿಗೆ ಸಂಬಂಧಪಡುತ್ತೆ. ಆದ್ರೆ ಎಲ್ಲಾ ಜನರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದೊಂದು ಕಾಲೇಜ್ ಅನ್ನ ಕಟ್ಟಿಸಿ. ಮತ್ತೆ ಇಲ್ಲಿ ಈ ತರದ್ದು ಮತ್ತೆ ಯಾವ್ದು ಸ್ಕೂಲ್ ಕಾಲೇಜ್ ಯಾವ್ದು ಇಲ್ಲ. ನಾವು ಕೇಳ್ತಾ ಇರೋದು ಮುಖ್ಯವಾಗಿ ನಮಗೆ ಅಂಗನವಾಡಿ ಕೇಂದ್ರ ಸರ್. ಹೆಣ್ಮಕ್ಳಿಗೆ ಕುಂತ್ಕೊಂಡು ಒಂದು ಏನಾದ್ರು ಫಂಕ್ಷನ್, ಈಗ ಏನೋ ಇವು ಸೊಸೈಟಿದ ಲೋನ್ ತಗೊಂಡಿರ್ತಾರ, ಇವು ತಗೊಂಡಿರ್ತಾರ, ಇಂಥವ್ನೆಲ್ಲ ಕುಂತಲ್ಲಿ ಅವರು ಒಂದು ಚರ್ಚೆ ಮಾಡ್ಲಿಕ್ಕೆ ಒಂದು ಸ್ಥಳ ಇಲ್ಲ. ಒಂದು ಸಮುದಾಯ ಭವನ ಅಂತ ಸಮುದಾಯ ಭವನ ಕಟ್ಟಿ ಅದನ್ನೊಂದು ಏನಾರು ಅನುಕೂಲ ಮಾಡ್ಕೊಡ್ಬೇಕಂತ ಇದೊಂದು ಕೇಳ್ತೀವಿ ಸರ್. ಅವರು ಸಮುದಾಯ ಭವನಕ್ಕೆ ಜಗ ತೋರ್ಸಂತ ಹೇಳಿದ್ರು, ಜಗನೂ ತೋರಿಸಿದ್ವಿ ಸರ್ ಸಮುದಾಯ ಭವನಕ್ಕೆ. ಅಂತ ಹೇಳಿದಾರೆ. ಆಮೇಲೆ ನಿಮ್ಗೆ ಅಲ್ಲಿ TC ಎಲ್ಲಿ ಸ್ಯಾಂಕ್ಷನ್ ಆಗಿತ್ತು, ಅದಕ್ಕೆ ಕ್ಯಾನ್ಸಲ್ ಆಗಿತ್ತು, ಅದನ್ನ ನಿಮ್ಗೆ ನಾವು ಸ್ಥಳ ಸ್ವಲ್ಪ ತೋರಿಸ್ಬಿಡ್ತೀವಿ. ಅದೊಂದು. ಆಮೇಲೆ ನಾವು TC ಎಲ್ಲಿ ಕುಂದ್ರಸಾಕ ಪರ್ಮಿಷನ್ ತಗೊಂಡಿದ್ವಿ, ಅದಕ್ಕೆ ಯಾರು ಅಬ್ಜೆಕ್ಷನ್ ಮಾಡ್ಲಾರಂತ ಅದೊಂದು ಪೊಸಿಷನ್. ಆಮೇಲೆ ಈ ಸೈಡ್ ಒಂದು ನಮ್ದು ಸಮುದಾಯ ಭವನ ಕಟ್ಲಿಕ್ಕೆ ಅದೊಂದು ಜಾಗ ಉಂಟು, ಅದೊಂದು 2 ಸರ್ ನಿಮ್ಗೆ ತೋರಿಸ್ತೀವಿ. ಈಗ ಅದು ದೂರ ಇದೆ ಸರ್, ಅದು ಕಾರ್ನರ್ ಸಕಾಲ ದಾಖಲತಕ್ಕೆ. ಬಂಧುಗಳೇ, ಏನು ಶರಾವತಿ ನಗರ ಬಹುಶಃ ನಾ ಕಂಡ ಹಾಗೆ ಇದು ಒಂದು ತೆಗ್ಗಿನ ಪ್ರದೇಶ ಅಂತಾನೆ ಹೇಳ್ಬೋದು. ನಿಧಾನ ಹಿಡಿಯಿರಿ. ಇದು ಒಂದು ತೆಗ್ಗಿನ ಪ್ರದೇಶ ಅಂತಾನೆ ಹೇಳ್ಬೋದು. ಬಹುಶಃ ಇಲ್ಲಿ ಏನಾದ್ರೂ ಬರ್ರಿ ಅಮ್ಮ, ಏನಿದೆ ಕುಂದುವರೆದ ಇದ್ರೆ ಹೇಳ್ರಿ, ಬರ್ರಿ. ಏನ್ರಿ ನಮ್ ಏನೇನಾಗೈತೆ 6 ತಿಂಗಳ ಮಾಡಿ ಹಾಕಿದ್ವಿ. ಹೊಳ್ಳಿ ಏನಾದ್ರು ದರ್ಶನ ಇಲ್ಲ, ಏನಿಲ್ಲ. ಹಾಯಂಗನೂ ಇಲ್ಲ ಇಲ್ಲಿ. ಒಂದ್ ವರ್ಷ ನೋಡ್ರಿ ನೀರಿಗೆ ಮಾಡಂಗಿಲ್ಲ ಅಂತಾರ್ರಿ ಅವ್ರು. 8 ತಿಂಗಳು ಮಾಡಂಗಿಲ್ಲ ಅಂತಾರ್ರಿ. ಯಾಕೆ ಮಾಡೋದಿಲ್ಲ ಅಂತ ಏನ್ ಗೊತ್ತಿಲ್ರಿ ನಮ್ಗೆ. 8 ತಿಂಗಳು ಇನ್ನೂ ಮಾಡಲ್ಲ. ಯಾವ ಕಾರಣಕ್ಕೆ ತೆಗ್ದಿದ್ರು ಇದು? ಚಂಬರ್ ಲೈನ್ ಅದು ಹೊಳ್ಳಿ ಒಂದು ಸಾಫ್ ಮಾಡಿದ ಇದಾಗಿಲ್ಲ ಅವನಿಗೆ. ಇದು ನಿಮ್ಮ ಓಣಿ ಒಳಗೆ ಒಂದೇ ಹಾಕಿದಾರ ಮತ್ತೆ ಅಜು ಪಕ್ಕ ಪಕ್ಕ ಎಲ್ಲ ಹಾಕ್ಯಾರೆ, ಎಲ್ಲ ಹಾಕಿದಾರ. ಎಲ್ಲಾ ಓಣಿ ಒಳಗೂ ಹಿಂಗೆ ಬಿಟ್ಟಾರ. ಸಾಕಿಲ್ರಿ, ಬಿಡುವಲ್ಲಿ ಎಲ್ಲಿ ಬಿಟ್ಟಿಲ್ಲ. ಎಲ್ಲರೂ ಮತ್ತೆ ರೋಡ್ಗಳು ಮಾಡ್ಯಾರ, ಮತ್ತೆ ಮಾಡಿದ್ರ ಆ ಕಡೆ ಬಾಜು ಮಾಡ್ಯಾರ, ರೋಡ್ ಮಾಡಿದಾರ. ಬಹುಶಃ ಇವತ್ತಲ್ಲ ನಾಳೆ ಮತ್ತೆ ಮಾಡ್ಬೋದು ನಿಮ್ದು. ಯಾಕಂದ್ರೆ ಎಲ್ಲಾ ಏಕಕಾಲಕ್ಕೆ ಒಂದೇ ಸಲ ಮಾಡಕ್ ಆಗಲ್ಲ. ಮಳಿ ಬಂತಂದ್ರೆ ನಮ್ ಪಾಡಿ ಅದಕ್ಕೂ ಬೇಡದು. ಅಲ್ಲ, ಅರ್ಥ ಆಗ್ತದೆ, ಬಟ್ ಅವ್ರಿಗೆ ಅರ್ಥ ಆಗಲ್ಲ. ಅವ್ರಿಗೆ ಅರ್ಥ ಆಗಿದ್ರೆ ಹಿಂಗ್ಯಾಕ್ ಬಿಡ್ತಿದ್ರಿ ಅವ್ರು? ನಮ್ ನೀರಿನ ವ್ಯವಸ್ಥೆ ಮಾಡ್ರಿ. ನೀರ್ ಒಂದಿಲ್ರಿ ಇಲ್ಲಿ. ನೀರು ಹ್ಞೂನ್ರಿ, ನೀರಿಲ್ಲ ನೋಡ್ರಿ. ಒಳಗೋಗ್ರಿ, ನೀರಿಂದ ಇಲ್ರಿ ನಮ್ ಅನುಕೂಲ. ಅಲ್ಲ, ನಿಮ್ಗೆ ಇಲ್ಲಿ ಇರೋದು ಒಂದು ಟಾಕಿ, ಅದು ಟಾಕಿಯಲ್ಲಿ ತೋರಿಸಿದ್ರಲ್ಲ, ಅದೇ ಒಂದು ಟಾಕಿ ಇತ್ತು, ಅದು ಬಂದಾಗಿದೆ. ಬೋರ್ ಹೋಗಿದೆ ಒಂದ್ ವರ್ಷ. ಒಳ್ಳೆ ಅದಕ್ಕೆ ಯಾರು ನೋಡವ್ನ ಇಲ್ಲ, ನೋಡೋರಿಲ್ಲ, ಮಾಡೋರಿಲ್ರಿ ಅದಕ್ಕೆ. ಮತ್ತೆ ಮನೆ ನಳ ಇಲ್ಲ ನಿಮ್ಗೆ ಇಲ್ಲಿ? ನಳ ಐತೆ, 2 ದಿನಕ್ಕೂ ಬಿಡ್ತಾರೆ. ಮತ್ತೆ ಕಾಮನ್ ಆಗಿ ಎಲ್ಲರಿಗೂ ನಮಗೂ ಬಿಡ್ತಾರೆ. ಹೆಂಗೆ ಎಲ್ಲ ಬೋರು ಪ್ರತಿಯೊಂದು ವಾರ್ಡ್ 4 ಬೋರ್ ಅದಾವ. ಇಲ್ಲಿದ್ದು 1 ವರ್ಷ ಆಗ್ತದೆ. ಇಲ್ಲಿ ಬಂದ್ ನೋಡ್ರಿ, ಆ ಪುಣ್ಯಾತ್ಮ ಹೇಳಿದ್ರು ಮಾಡಿದ್ರು ಕಾರ್ಪೊರೇಟರ್. ಬರ್ಲಿ
ಹೆಂಗಿದೆ ಸರ್ ನೀವೇನಾ ನೀವು ಕಾರ್ಪೊರೇಟ್ರಾ ನೀವು ಕಾರ್ಪೊರೇಟ್ರಾ ಹಾ ಬರ್ರಿ ಇವ್ರಿಗೆ ನೀರಿನ ಒಂದು ವ್ಯವಸ್ಥೆ ಇಲ್ಲಿ ಆಗ್ತಾ ಇಲ್ಲ ಅಂತ ಯಾಕೆ ಇದನ್ನ ಡಿಲೇ ಮಾಡ್ತಾ ಇದ್ರಿ ನೀರಿಂದು ರಸ್ತೆದ್ದು ಎಲ್ಲಾ ಮಾಡೇವ್ರಿ ಎಲ್ಲಾ ಅಭಿವೃದ್ಧಿ ಮಾಡ್ಯಾರ ನಮ್ ಸಾಹೇಬ್ರ ಎಲ್ಲಾ ಅಭಿವೃದ್ಧಿ ಮಾಡ್ಯಾರ 6 ಲಕ್ಷ ರೂಪಾಯಿ ಮೊನ್ನೆ ಮಾಡಿ ಒಂದ್ 3 ತಿಂಗಳಾತ 3-4 ತಿಂಗಳಾತ ಅಭಿವೃದ್ಧಿ ಮಾಡ್ಯಾರ ಆಮೇಲೆ ಎಲ್ಲಾ ರೋಡ್ ಮಾಡಿವಿ ನೋಡ್ರಿ ಎಲ್ಲಾ ರೋಡ್ ಮಾಡಿವಿ ಎಲ್ಲಾ ಕೇಳಿದೆ ಇದು ನಿಮ್ಮ ಓಣಿದ್ ಒಂದೇ ಇದು ಅಷ್ಟೇ ಇದು ಬೇರೆ ಬೇರೆ ಓಣಿದ್ ಅಂತ ನಾನು ಕೇಳಿದೆ ನಾನು ಇಲ್ಲ ಎಲ್ಲಾ ಕಡೆ ಹಿಂಗ ನೋಡ್ಲಿ ಟೋಟಲ್ ನಾವು ಈಗ ನಾವು ಬಂದಾಗ ನಮ್ ಸಾಹೇಬ್ರ MLA ಸಾಹೇಬ್ರ 1,35 ಲಕ್ಷ ರೂಪಾಯಿದು ನಾವ್ ಕೆಲಸ ಮಾಡಿ ಎಲ್ಲಾ ಶರಾವತಿನ ಎಲ್ಲಾ ಚಲೋ ನೋಡ್ರಿ ಸ್ವಲ್ಪ ಎಲ್ಲಾ ಈಗ ಮತ್ತೊಂದು 35 ಲಕ್ಷ ಏನ್ ಖರ್ಚಾಗೈತಿ ಅದ್ರ ಎಸ್ಟಿಮೇಟ್ ಕೊಡ್ರಿ ನಮ್ಗೆ ಎಲ್ಲಿ ಕೆಲಸ ಆಗೈತಿ ಆಮೇಲೆ ರೋಡ್ ಆಗಿದೆ ಬಿಟ್ರೆ ಮತ್ತೆ ಏನ್ ಕೆಲಸ ಆಗೈತಿ ಆಮೇಲೆ ವಿಜಿಡಿ ಲೈನ್ ಹಾಕಿವಿ ಆಮೇಲೆ ಓಣಿ ಒಳಗ ಎಲ್ಲಾ ಹೆಣ್ಮಕ್ಳು ಈಗ ನೀವೆಲ್ಲಾ ಪ್ರತಿ ಒಂದು ಏರಿಯಾದಲ್ಲಿ ಅಡ್ಡಾಡ್ಕೊಂಡ್ ಬಂದ್ರಿ ಸಮಸ್ಯೆಗಳು ಸ್ಥಳೀಯ ಸಮಸ್ಯೆಗಳು ಏನದಾವ ಅಂತ ನಿಮ್ಗೆ ಹೇಳಿದಾರಿ ಹೌದಾ ನೀವು ಮಾತಾಡಿರಿ ಈಗ ನೀವು ಕೇಳ್ರಿ ಬಂಧುಗಳೇ ಶರಾವತಿ ನಗರಕ್ಕೆ ಸಂಬಂಧಪಟ್ಟ ಈ ಕಾರ್ಪೊರೇಟರ್ ಈಗ ತಾನೇ ಬಂದಿದ್ದಾರೆ ಜೊತೆಗೆ ಸ್ಥಳೀಯರು ಕೂಡ ಇದ್ದಾರೆ ಅವರು ಒಂದು ಚರ್ಚೆಯನ್ನು ಮಾಡ್ತಾ ಇದಾರೆ ನಾವು ಕೂಡ ಇದ್ರ ಹೋಗಿ ನೇರ ಪ್ರಸಾರದಲ್ಲಿ ಮಾಡ್ತಾ ಇದೀವಿ ಈ ರಸ್ತೆಯ ಬಗ್ಗೆ ನೀರಿನ ಬಗ್ಗೆ ಹೇಳಿದ ಹಾಗೆ 1 ಕೋಟಿ ಎಷ್ಟು ಸರ್ 1,35 ಲಕ್ಷ ಅವರು ಅದನ್ನ 1,35 ಲಕ್ಷ ಯಾವ್ದಕ್ಕೆಲ್ಲ ಖರ್ಚು ವೆಚ್ಚಗಳನ್ನ ಕೇಳ್ತಾ ಇದಾರೆ ಏನ್ ಹೇಳಕ್ ಇಷ್ಟಪಡ್ತೀನಿ ಸರ್ ಈಗ ಕೆಬಿ ಲೋಟ ನೀವು ಮೊದಲ ಹೋಗ್ರಿ ಕೆಬಿ ಲೋಡ್ ಇದು ಎಲ್ಲಾ ರೋಡ್ ಇದ್ದಿದ್ದಲ್ಲ ಮೊದಲ ಇದು ಎಲ್ಲಾ ಕೆಬಿ ಲೋಟ ಶರಾವತಿ ನಗರ ಇಲ್ಲಿ ಅಡ್ಡಾಡುದು ಅಚ್ಚಗಡೆ ಅಡ್ಡಾಡ್ರಿ ಎಲ್ಲಾ ಈಗ ಆಗತಾವ ಕಾರ್ಪೊರೇಷನ್ದಾಗ ನಿಮ್ಗ ಗೊತ್ತೈತಿ ಕಾರ್ಪೊರೇಷನ್ ಹೆಂಗ ನಡೀತಾವ ಒಂದು ಕಮ್ ಜಾಸ್ತಿ ಈಗ 3 ತಿಂಗಳು 4 ತಿಂಗಳು ಆತ ನಾವ್ ಮಾಡಿ ಈಗ ಇದು 17 ಲಕ್ಷ ರೂಪಾಯಿ ತಗೊಂಡಿವಿ ಮತ್ತೆ ನಾವು ರೋಡ್ ತಗೊಂಡಿವಿ ಮಾಡ್ತೀವಿ ಯಾಕೆ ಪದೇ ಹೇಳ್ತಾ ಅಂದ್ರೆ ಚಿಕ್ಕ ಮಕ್ಳು ಇದಾರೆ ವಯಸ್ಸಾದವರು ಇದಾರೆ ಈಗ ಮಳೆ ಅಂತೂ ಇಲ್ಲ ಮಳೆ ಬಂತು ಅಂತಂದ್ರೆ ಎಷ್ಟೊಂದು ಸಮಸ್ಯೆ ಇದೆ ತೊಂದ್ರೆ ಅಮ್ಮಾರವ್ರ ಕೇಳ್ರಿ ನಾವ್ ಇದ್ದಿದ್ದ ಕೆಲ್ಸ ನಾವ್ ಮಾಡಿ ಕೊಟ್ಟಿವಿ ಅವ್ರಿಗೂ ಕೇಳ್ರಿ ಗಿಡ ಇದ್ದಿದ್ದಿಲ್ಲ ಗಿಡ ಬಾಳ ಬೆಳಿತಿದ್ವಿ ಗಿಡ ಕಟ್ ಮಾಡಿಸಿವಿ ಎಲ್ಲಾ ಮಾಡಿವಿ ಅವ್ರ ಎಲ್ಲಾ ಏನ್ ಮಾಡಿರಿ ಅದ ಎಲ್ಲ ಮಾಡಿರಿ ಅಂದ್ರೆ ಹೇಳ್ರಿ ಅಲ್ಲಿ ಎಲ್ಲಾ ಏನ್ ಮಾಡಿರಿ ಅಲ್ಲಿ ಈಗ ಎಲ್ಲಾ ಮಾಡಿವಿ ನಾವು ಯುಜಿಡಿದೊಂದು ಈಗ ಯುಜಿಡಿದೊಂದು ಮಾಡ್ಯಾರ ಶಾಸಕರ ಅನುದಾನದೊಳಗ ಹೌದಾ ಇವ್ರು ಏನ್ ಮಾಡ್ಯಾರ ಕಾರ್ಪೊರೇಟರ್ ಏನ್ ಮಾಡ್ಯಾರ ಕೇಳ್ರಿ ನಾ ಅದನ್ನ ಕೇಳ್ತೀನಿ ನಮ್ದು ಸಿಸಿ ಹಾಕಿಸಿ ಎಷ್ಟ 2 ವರ್ಷ ಆಗುವಂತ ಸರ್ ಹೋಗಿ ಮಂಜುನಾಥ್ ಅಬ್ಬಿ ಅವ್ರ ಕಡೆ ಇವ್ರ ಕಡೆ ಕುಂತ ನಾವು ಮಾತಾಡಿ ಸಾಹೇಬ್ರ ಕಡೆ ಬರ್ರಿ ನಾವು ಸಾಹೇಬ್ರ ಕಡೆ ಬರುವಂತದ್ದಲ್ಲ ಇದನ್ನ ನೀವು ಓಟ್ ತಗೊಂಡು ಗೆದ್ದವ್ರು ನೀವು ಇನ್ನೊಂದ ನೋಡ್ರಿ ಸರ್ ನಮ್ಗೂ ಬರೋದು ವರ್ಷಗೊಮ್ಮೆ 75 ಲಕ್ಷ ರೂಪಾಯಿ ವಾದ ವರ್ಷ 70 ಲಕ್ಷ ರೂಪಾಯಿ ಅಂದ್ರ ಶರಾವತಿ ನಗರ ಒಂದಲ್ರಿ ಅಜ್ಮೀರ್ ನಗರ ಗುರುದಿದ್ದೇಶ್ವರ ಕಾಲನಿ ಸಂತೋಷ ನಗರ ಕೆಬಿ ಲೇಔಟ್ ನೂರಾನಿ ಪ್ಲಾಟ್ ಟಿಪು ನಗರ ಶರಾವತಿ ನಗರ ಎಲ್ಲಾ 1 ವರ್ಷ ಮಟ್ಟ 75 ಲಕ್ಷ ರೂಪಾಯಿ ನಾವ್ ಖರ್ಚು ಮಾಡ್ಬೇಕು ನಾವ್ ಬರುದು ಅನುದಾನ ಐತಲ್ರಿ ನಮ್ ಸಾಹೇಬ್ರ ಕೊಡ್ತಾರ ನಮ್ಗೆ ಯಾರ ಲೆಟರ್ ಹೋದ್ರ ನಮ್ ಸಾಹೇಬ್ರ ಅನುದಾನ ಮಾಡ್ತಾರ ನಮ್ ಸಾಹೇಬ್ರ ಬಾಳ ಅಭಿವೃದ್ಧಿ ಮಾಡ್ಯಾರ ಅದೇ ಹೇಳಿದ್ರು ನಿಮ್ ಸಾಹೇಬ್ರ ಬಗ್ಗೆ ಈಗ ನಾವ್ ನೋಡ್ರಿ ನಮ್ ಏನ್ ಇದ್ರ ನಮ್ ಸಾಹೇಬ್ರದ ಆಶೀರ್ವಾದ ನಮ್ಗ ಇಷ್ಟೊತ್ತು ಆಶೀರ್ವಾದ ತಗೊಂಡ ಏನ್ ಕೆಲಸ ಮಾಡತ್ತೀರಿ ನೀವು ಏನ್ ಕೆಲಸ ಮಾಡತ್ತೀರಿ ನೀವು ಈಗ ಏನ್ ಅನುದಾನ ಕೇಳ್ದಂಗ ಅನುದಾನ ಕೊಡ್ತಾರ ನಿಮಗ ಅದರಿ ತಗೊಂಡ್ ಬಂದ್ ಯಾಕೆ ಕೆಲಸ ಮಾಡಂತಿಲ್ಲ ನೀವು ಇಲ್ಲಿ ಕಾರ್ಪೊರೇಷನ್ ಕೆಲವೊಂದು ಭಾಗದಲ್ಲಿ ಏನಂತಂದ್ರೆ ನೀವು ಅಷ್ಟೇ ಅಲ್ಲ ಕೆಲವೊಂದು ಭಾಗದಲ್ಲಿ ಎಮ್ಮೆಗಳು ಏನಂದ್ರೆ ಕೆಲವು ಪಾಡಿಗೆ ದೇವ್ರ ಅಂತಂದು ಹೇಳ್ಕೊತಾ ಇದಾರೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಮಳಿ ಬಂತಂದ್ರ ಬರ್ರಿ ಇಲ್ಲಿ ಬರ್ರಿ ಮನೆಗಳಾಗ ನೀರ್ ಹೋಗ್ತಾವ ಇರ್ಲಿ ಬಿಡ್ರಿ ಅಲ್ಲ ಮನೆಗಳಾಗ ನೀರ್ ಹೋಗ್ತಾವ ಮನೆ ಐತಲ್ಲ ಆಮೇಲೆ ಒಳಗ್ ಮನ್ಯಾಗ ನೀರ್ ಬರ್ತಾವ ಈ ಮನ್ಯಾಗ ನೀರ್ ನಿಂದಿರ್ತಾವ ಮಳಿ ಬಂತಂದ್ರ ಈಗ 1 ವರ್ಷಕ್ಕೆ 75 ಲಕ್ಷ ಹಣ ಬಿಡುಗಡೆ ಮಾಡ್ತಾರಂತಂದ್ ಹೇಳ್ರಿ 75 ಲಕ್ಷ ಅಂತಂದ್ ಯಾರಿಗಾರ ತೋರ್ಸಿರ ಇಷ್ಟ ಆಗೈತೆ ಅಂತಂದು ಯಾರಿಗಾರ ತೋರ್ಸಿರ 75 ಲಕ್ಷ ಜಾಸ್ತಿನೂ ಆಗಿರ್ಬೋದಲ್ಲ ಇಲ್ಲ ಹಣ ಎಲ್ಲಾ ಖರ್ಚು ಮಾಡ್ಬೇಕಲ್ರಿ ಎಲ್ಲಾ ವಿಜಿಡಿ ಮಾಡಿ ಅದನ್ನೇ ಕೇಳಿದವರು ಖರ್ಚು ವೆಚ್ಚ ಅದನ್ನ ಯಾಕಂದ್ರೆ ವಿಜಿಡಿ ಏನ್ ಮಾಡ್ಬೇಕು ಕೇಳ್ರಿ ಮನಿ ಒಳಗೊಬ್ಬರ್ದು ಯಾರು ಹಿರಿಯರ ಸೈನ್ ತಗೊಂಡ್ರಿ ಈ ಕೆಲಸ ನಾವು ಈ ತರ ಕೆಲಸ ಮಾಡಿ ನಾವು ಈಗ ನೋಡ್ರಿ ಸರ್ ನೀವ್ ಕೇಳಾಗ್ತೀರಿ ನಮ್ಗ ಈಗ ವಿಜಿಡಿ ಲೈನ್ ಆಮೇಲೆ ರೋಡ್ ಎಲ್ಲಾ ಮಾಡ್ಬೇಕ್ರಿ ನೀವು ನನ್ ಕೂಟ ಬಂದಂದ್ರ ನಿಮ್ಗೆ ಎಲ್ಲಾ ತೋರಿಸ್ಬೇಕು ಬರ್ರಿ ತೋರಿಸ್ಬರ್ರಿ ಏನೇನ್ ಅಭಿವೃದ್ಧಿ ಅಭಿವೃದ್ಧಿ ಮಾಡಿ ಈಗ ಮನೆ ಏನು ಕಾರ್ಪೊರೇಟರ್ ತಮ್ಮ ಹೆಸರೇನ್ ಸರ್ ಮುದ್ಗಲ್ ಅವರು ನಮ್ ಜೊತೆಗಿದ್ದಾರೆ ಕಾರ್ಪೊರೇಟರ್ ಇಲ್ಲಿಯ ಜನರಿಗೆ ಏನೆಲ್ಲ ಸೌಕರ್ಯಗಳನ್ನ ಮಾಡಿದೀನಿ ಅದನ್ನ ನೇರವಾಗಿ ತೋರಿಸ್ತೀನಿ ಬನ್ನಿ ಅಂತಂದು ತೋರಿಸ್ತಾ ಇದಾರೆ ನೋಡೋಣ ಇದು ರೋಡ್ ಮಾಡಿವಿ ನೋಡ್ರಿ ಇದು ನೋಡ್ರಿ ಅಲ್ಲೇ ಬರ್ರಿ
ಅದು ಬರ್ರಿ ಬರ್ರಿ ಇದು ನೋಡ್ರಿ ನಾವು ಬಂದಾಗ ಮಾಡಿದ್ವಿ ಇದು ರೋಡ್ ಹಾ ಈಗ 4 ಲಕ್ಷ ರೂಪಾಯಿದ ಹಾ ಸ್ವಲ್ಪ ನೀವು ಆದಷ್ಟು ಫೋನ್ ಅವಾಯ್ಡ್ ಮಾಡ್ರಿ ಸ್ವಲ್ಪ ಮಾತಾಡ್ಬೇಕಾದ್ರೆ, ಯಾಕಂದ್ರೆ ನೇರ ಪ್ರಸಾರ ಐತಿ ಇದು ಬಂಧುಗಳೇ. ಇದು ನೇರ ಪ್ರಸಾರ ಇರೋದ್ರಿಂದ ಕಾರ್ಪೊರೇಟ್ಗಳು ನೇರವಾಗಿ ಬಂದಿದ್ದಾರೆ, ಅವ್ರ ಜೊತೆಗೆ ನೇರ ಸಂಪರ್ಕದಿಂದ ಮತ್ತೆ ನಾವು ಆಯ್ತು ಹೇಳ್ರಿ. ಶರಾವತಿ ನಗರ ಸಮಸ್ಯೆ ಹಾ ಅವರು ಅಜ್ಮೀರ್ ನಗರ್ ಕರ್ಕೊಂಡು ಸರ್, ಅದು ಇವ್ರ ಅಭಿಪ್ರಾಯ ಏನದು? ಅಜ್ಮೀರ್ ನಗರದಲ್ಲ, ಇವ್ರು ಶರಾವತಿ ನಗರದ ಅಷ್ಟೇ ಇವ್ರು ಕೇಳ್ತಾರೆ. ರೋಡ್ ಮಾಡಿವ್ರಿ, ನಮ್ಗೆ ಎಷ್ಟ ಅಂದಾಗ ಬಂದಿತ್ತ ರೋಡ್ ಮಾಡಿವಿ, ರೋಡ್ ಮಾಡ್ಯಾರ. ಕಾಂಕ್ರೀಟ್ ರೋಡ್ ಎಷ್ಟ್ ಚಂದ ಆಗಿದೆ. ರೋಡ್ ಮಾಡಿವಿ, ವಿಜಿಡಿ ಲೈನ್ ಹಾಕಿವಿ. ಏನಿದ್ರ ನಮ್ ಸಾಹೇಬ್ರಿಗೆ ಬಂದ ಬೆಟ್ಟಾಗ್ರಿ, ಕೆಲಸ ಇದ್ದಿದ್ದಿಲ್ಲ. ಈಗ ಅವ್ರಿಗೆ ಕೇಳ್ರಿ, ಎಲ್ಲಾ ಪಬ್ಲಿಕ್ ಕೇಳ್ರಿ, ನಾವ್ ಹೆಂಗ ಮಾಡಿವಿ ರೋಡ್, ಏನ್ ಮಾಡಿ. ಅದು ಆಯ್ತು ಸರ್, ಮಾಡಿದ್ರಿ. ಅದನ್ನ ಯಾಕೆ ಮಾಡ್ತಾ ಇಲ್ಲ ನೀವು? ಅದನ್ನ ಯಾಕೆ ಮಾಡ್ತಾ ಇಲ್ಲ? ಯಾವ್ದ್ರಿ? ಈಗ ನಾವ್ ನಿಂತ್ಕೊಂಡು ನೋಡ್ರಿ, ಈಗ 17 ಲಕ್ಷ ರೂಪಾಯಿ ನಾವ್ ಹಾಕಿವಿ ಅಂತ ಹೇಳಾಕ್ತೀನಿ. ಹೊರಕ್ ಆರ್ಡರ್ ಬರಬೇಕ, ಟೆಂಡರ್ ಹಾಕ್ಬೇಕು ಸರ್. ಇದೊಂದು ಉತ್ತರ ಹೇಳ. 2 ವರ್ಷಗಳಾಯ್ತು, ಈಗ CC ಕ್ಯಾಮ್ರಾನು ಬಂದಾಗಿದೆ ಅಂತ ಹೇಳ್ತಾರೆ. ಅದ CC ಕ್ಯಾಮ್ರಾ ಐತಲ್ರಿ, ಈ CC ಕ್ಯಾಮ್ರಾ ಅದಾವಲ್ರಿ, CC ಕ್ಯಾಮ್ರಾ 1 ಲಕ್ಷ ರೂಪಾಯಿ ಕೊಟ್ಟಿದ್ರಿ. ಅವ ಅಜೀಮ್ ಅಂತ ಒಬ್ಬ ಐತಲ್ರಿ, ಮಾಡಿಲ್ಲ ಅದ. ಅವ ಮಾಡಿಲ್ಲ ಅಂದ್ರೆ ನಾವು ಈಗ ಅವಂದು ಅಪ್ರೂವಲ್ ಆಗಿಲ್ಲ ಅಂತ ಹೇಳಾಕ್ತಾನವ. ಈಗ ಕೇಳಿದ್ರ ಅಪ್ರೂವಲ್ ಆಗಿಲ್ರಿಪ್ಪ, ನಮ್ದ ನಾ ಎಮರ್ಜೆನ್ಸಿ ದಾಗ ಮಾಡಿಸಿದೆ ಅಂತ ಹೇಳಾಕ್ತಾನ. ಈಗ ಅವ ಹೇಳಿದ ಮೇಲೆ ನಾವ್ ಏನ್ ಮಾಡ್ಬೇಕ್ರಿ? ನಾವ್ ಆಲ್ರೆಡಿ ಅವನ್ಗ ನಮ್ಮ ಸಾಹೇಬ್ರ ಅಂದಾನ ಅದ 1 ಲಕ್ಷ ರೂಪಾಯಿ ನಾವ್ ಕೊಟ್ಟಿದ್ದ. 7 ಕ್ಯಾಮ್ರಾ ಕುಂದ್ರಸ್ಯಾನ್ರಿ ಅವ. ಇಲ್ಲೇ 3, ಇಲ್ಲೇ ಒಳಗ್ 2, ಅಲ್ಲಿ ರೋಡ್ ಕುಂದ್ರಸ್ಯಾನ್ರಿ ಅವ. ಅದಕ್ಕೆ ವೈರ್ ಜಾಯಿಂಟ್ ಮಾಡಿಲ್ಲ ಅಷ್ಟ. ಎಲ್ಲಾ ಮಾಡಿವಿ, ಅಭಿವೃದ್ಧಿ ಮಾಡ್ಯಾರ. ಎಲ್ಲಾ ಓಣಿಯವ್ರಿಗೆ ಕೇಳ್ರಿ, ನಾವ್ ಹೆಂಗ್ ಅಭಿವೃದ್ಧಿ ಮಾಡಾಕತ್ತೀವಿ, ನಾವ್ ದುಡಿತೀವಿ. ಹಗಲಿ ರಾತ್ರಿ ಯಾರ ಫೋನ್ ಮಾಡಿದ್ರ ದುಡಿತೀವಿ ನಾವ್. ಯಾಕಂದ್ರ ನಾವ್ ದುಡ್ಯಾಗ ನಿಂತೀವಿ. ಯಾಕಂದ್ರೆ ಎಲ್ಲಾರ್ಗು ಕೇಳ್ರಿ, ಓಣ್ಯಾಗ ನೀವು ದುಡಿತೀರಂತಾನೆ ಓಟ್ ಹಾಕಿದಾರೆ ಸರ್. ಈಗ ನಿಮ್ಗೆ ಗೆಲ್ಲಿಸ್ತಾರೆ, ಕಾರಣನೇ ಅದು. ನೀವು ಕೆಲಸ ಮಾಡ್ತಿರತ್ತಾನೆ. ಇನ್ನೂ ಸ್ವಲ್ಪ ಅದಾವ. ಈಗ ಕಾರ್ಪೊರೇಷನ್ ದಾಗ ಫಂಡ್ ಇಲ್ಲ, ಅದ ಒಂದ್ ಸ್ವಲ್ಪ ಬರ್ತಾವ, ಕಷ್ಟ ಕಡಿಮೆ ಜಾಸ್ತಿ ಬರ್ತಾವ. ಈ ಕೆಲಸ ನಾವ್ ಮಾಡ್ತೀವಿ, ಮಾಡಂಗಿಲ್ಲ ಅಂತ ಹೇಳಾಕ್ತಿಲ್ಲ, ಮಾಡ್ತೀವಿ. ಯಾಕಂದ್ರೆ ನಮ್ ಸಾಹೇಬ್ರ ಆಶೀರ್ವಾದ. ಕೆಲ್ಸಗಳು ಯಾಕಾಗಿಲ್ಲ? ಕನ್ನಡದಾಗ ಮಾತಾಡ್ರಿ. ಅಲ್ರಿ, ಅದು ಚಂಬರ್ ನೀರಲ್ಲ ನಮ್ ಮನ್ಯಾಗ ಬರ್ತಾವ್ರಿ. ಚಂಬರ್ ನೀರು ಇಲ್ಲಿ ಅಲ್ಲಿ ಇಲ್ಲಿ ಐತ್ರಿ. ನೋಡ್ರಿ, ನಮ್ಗೆಲ್ಲ ವಯಸ್ಸು ನೋಡ್ರಿ, ಒಂದು ಮಾಡ್ಬೇಕಲ್ಲ, ಅದನ್ನೆಲ್ಲ ಮಾಡಾಕತ್ತೀವಿ. ಎಲ್ಲಾ ಮಾಡಾಕತ್ತೀವಿ. ಏನೇನ್ ಮಾಡಾಕತ್ತೀವಿ? ಎಲ್ಲಾ ಚಂಬರ್ ನೀರ್ ತುಂಬಿ ಹೊರಗರೆ ಅಂತ ಏನ್ ಮಾಡ್ಬೇಕು? ಬರೀ ಸರಿ. ಲೈಟಿನ್ ಕಂಬ ಪೂರ್ತಿ ಮಾಡಿದ್ರು, ನಡ್ಬರ್ಕ್ ಒಂದ್ ಲೈಟಿನ್ ಕಂಬ ಹಾಕ್ಬಿಟ್ರಿ ಸರ್. ಲೈಟಿಂಗ್ ಕಂಬ ಸರ್, ದಯವಿಟ್ಟು ಒಂದ್ ಲೈಟಿಂಗ್ ಕಂಬದ್ದು ಒಂದು ವ್ಯವಸ್ಥೆ ಮಾಡ್ರಿ. ರೋಡಿನ ಕೆಲಸ ಮಾಡ್ಕೊಡ್ರಿ. ಯಾಕಂದ್ರೆ ಎಲ್ಲಾ ಮಾಡ್ತೀವಿ ನಾವು. ಯಾವ್ದನ್ನು ಡಿಲೇ ಮಾಡ್ಬೇಡ್ರಿ, ಯಾಕಂದ್ರ ಸಾರ್ವಜನಿಕೋಸ್ಕರ ನೀವು ಇರೋದು ಅಲ್ವಾ? ಅವ್ರ ಕೂಡ ಬರ್ರಿ. ಇಲ್ಲ, ಅವ್ರ ಕೂಡ ಹೋಗ್ರಿ. ನಾವ್ ಏನೇನ್ ಅಭಿವೃದ್ಧಿ ಮಾಡ್ಯಾರ ಎಲ್ಲರಿಗೂ ಗೊತ್ತೈತಿ. ಎಲ್ಲಾರ್ಗ ಇವ್ರ ಅಮ್ಮಾರ್ಗ ಕೇಳ್ರಿ, ನಾವ್ ಏನೇನ್ ಅಭಿವೃದ್ಧಿ ಮಾಡ್ರಿ ಕರ್ಕೊಂಡ್ ಹೋಗ್ರಿ. ಇವ್ರು ಕರ್ಕೊಂಡ್ ಬರ್ಬೇಕು. ಬರ್ರಿ ಸರ್, ಬರ್ರಿ ದಯವಿಟ್ಟು ಬರ್ರಿ. ಅದನ್ನ ನೇರವಾಗಿ ಕೇಳ್ತಾರೆ. ನೀವ್ ಯಾರು? ನಾನು ಇಲ್ಲಿ ಕಾಯಂ ಇರವ, ನೀನು 5 ವರ್ಷ ಇರವ. ಬರೀ 5 ವರ್ಷ ಓಟ್ ಹಾಕ್ದವ್ರು ಹಂಗತೆ ಹೇಳ್ಬಾರ್ದು. ಯಾಕೆ ಓಟ್ ಹಾಕಿರ್ತಾರಲ್ಲ, ಇವರು ಅಪೋಸಿಷನ್ ನಮ್ಮ ಎಲೆಕ್ಷನ್ ಅಲ್ಲ, ಅಪೋಸಿಷನ್ ಅವ್ರ ಈಗ ಮಾತಾಡ್ತಾರ ಅವ್ರ. ಹೌದಲ್ರಿ? ಈಗ ಮಾತಾಡ್ದಾಗ ಎಲ್ಲಾರು ಮಾತಾಡ್ತಾರ ನೋಡ್ರಿ. ಎಲ್ಲಾದ್ರಲ್ಲೂ ಒಬ್ಬ ವೈರಿ ಅಂತಿದ್ದ ಇರ್ತಾನ, ಹೌದಾ? ಒಬ್ರು ಈಗ ಏನ್ ಭಾಗವಹಿಸ್ಬೇಕಾದ್ರೆ ಒಬ್ರು ಇರ್ತಾರ. ಈಗ ಪಾರ್ಟಿಸಿಪೇಟ್ ಯಾರು ಇರ್ತಾರ ನೋಡ್ರಿ, ಪಾರ್ಟಿ ಪಿಚ್ಚೆ ನಾವು ಕೇವಲ ಇಷ್ಟೇ ಅಲ್ಲ. ನೀವು ಒಬ್ರು ಕಾರ್ಪೊರೇಟರ್ ಮಾತಾಡ್ತಾರ, ಏನಾರ ಅಭಿವೃದ್ಧಿ ಮಾಡಿರಿ ನೀವು ಹೋಗಿ ಕೆಲಸ ಮಾಡಿದ್ರೆ ಯಾರು ಅಪೋಸ್ ಮಾತಾಡ್ತಾರೆ? ಈಗ ನಾವು ಬರೀ ಕಾರ್ಪೊರೇಟರ್ ನಾವೇನ